ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ 10ನೇ ಸ್ಕಂಧದಲ್ಲಿ ಬರುವ ಗರ್ಭಸ್ತುತಿಯ ಕೆಲವು ಶ್ಲೋಕಗಳನ್ನು ನಿನ್ನೆ ನಾವು ಚಿಂತನೆ ಮಾಡ್ತಾ ಬಂದ್ವಿ. ಭಗವಂತ ಭೂಮಿಯ ಮೇಲೆ ಅವತಾರ ಮಾಡೋದು ಸಜ್ಜನರಿಗೆ ಸುಖ ಕೊಡಲಿಕ್ಕೆ ಅಂತ. ಸುಖ ಹೇಗೆ ಕೊಡ್ತಾನೆ? ಆ ಭಗವಂತನ ಪಾದಗಳೇ ದೋಣಿ ಇದ್ದ ಹಾಗೆ, ಸಂಸಾರ ಸಾಗರದಂತಿದೆ. ಇದನ್ನು ದಾಟಬೇಕು ಅಂತ ಪ್ರಯತ್ನ ಪಡುವ ಸಜ್ಜನರು ವಿಸ್ತೃತವಾದ ಸಾಗರವನ್ನು ಹೇಗೆ ದಾಟಬೇಕು ಅಂತ ಯೋಚನೆ ಮಾಡುವಾಗ ಭಗವಂತನ ಪಾದ ದೋಣಿಯನ್ನು ಆಶ್ರಯಿಸಿದರೆ ಅವರಿಗೆ ಮೋಕ್ಷ ಸುಖ ಸಿಗ್ತದೆ, ಸಂಸಾರ ಸಾಗರ ದಾಟ್ತಾರೆ ಅಂತ ವಿವರಣೆ ಕೊಟ್ಟರು. ಅದನ್ನು ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸಪದಂ ಭವಾಬ್ಧಿಂ ಈ ಶ್ಲೋಕದಿಂದ ಅನುಸಂಧಾನ ಮಾಡಿಸಿದರು. ಈ ರೀತಿ ಒಂದು ಅಭಿಪ್ರಾಯವನ್ನು ವಿವರಣೆ ಕೊಟ್ಟರೆ ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಮಹಾಂತಹ ತೇ ತಂ ಉತ್ತೀರ್ಯ ಕುತ್ರ ಯಾಂತಿ ಇತಿ ತತ್ರ ಸ್ವಯಂ ಸಮುತ್ತೀರ್ಯ. ಬಹಳ ದೊಡ್ಡವರಾದವರು ಸಂಸಾರ ಸಾಗರ ದಾಟಬೇಕು ಅಂತ ದೇವರ ಪಾದದ ದೋಣಿಯನ್ನು ಆಶ್ರಯಿಸ್ತಾರೆ. ಆಶ್ರಯಿಸಿ ಅವರೇನೋ ಹೊರಟು ಬಿಡ್ತಾರೆ ಅಂದರೆ ಎಲ್ಲಿ ಹೋಗ್ತಾರೆ ಅಂತ ಪ್ರಶ್ನೆ. ಎಲ್ಲಿ ಹೋಗ್ತಾರೆ? ದೇವರ ಪಾದ ದೋಣಿಯನ್ನು ಆಶ್ರಯಿಸಿದವರು ಎಲ್ಲಿ ಹೋಗ್ತಾರೆ? ಆ ವಿಷಯದಲ್ಲಿ ಈ ಮುಂದಿನ ಶ್ಲೋಕವನ್ನು ಹೇಳಿದ್ರಂತೆ. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಮದಭ್ರಸೌಹೃದಾಃ ಭವತ್ಪದಾಂಭೋರುಹನಾವಮತ್ರ ತೇ ನಿಧಾಯ ಯಾತಾಃ ಸದನುಗ್ರಹೋ ಭವಾನ್. ಮಹಾತ್ಮರಾದವರು ಶಾಸ್ತ್ರಗಳ ಶ್ರವಣ ಮನನ, ಚೆನ್ನಾಗಿ ದೇವರ ಧ್ಯಾನ ಎಲ್ಲವನ್ನೂ ಮಾಡಿ ಆ ಪಾದ ದೋಣಿಯನ್ನೇ ಆಶ್ರಯಿಸಿ ಸಂಸಾರ ಸಾಗರವನ್ನು ಸುಲಭವಾಗಿ ದಾಟಿ ಆ ದೋಣಿಯನ್ನು ಪುನಃ ತಮ್ಮ ಶಿಷ್ಯರಿಗೆ ಕೊಡ್ತಾರಂತೆ. ಯಾರು ಮಹಾತ್ಮರನ್ನು ಆಶ್ರಯಿಸಿರ್ತಾರೋ ಅವ್ರಿಗೆ ಕೊಡ್ತಾರಂತೆ. ನೀವು ನಾನು ಹೋದ ದಾರಿಯಲ್ಲಿ ಬರಬೇಕು ಅಂತ ಧ್ಯಾನ ಮಾಡಬೇಕು, ನಿಧಿಧ್ಯಾಸನ ಅಂದರೆ ಧ್ಯಾನ ಮಾಡಬೇಕು, ಮನನ ಮಾಡಬೇಕು. ಧ್ಯಾನ ಮಾಡಲಿಕ್ಕೋಸ್ಕರ ಮನನ ನಡೆದಿರಬೇಕು. ಮನನ ಮಾಡಬೇಕಾದ್ರೆ ಮೊದಲು ಶ್ರವಣ ಆಗಿರಬೇಕಂತ. ಮೊದಲೇ ಧ್ಯಾನ ಮಾಡಲಿಕ್ಕಾಗಲ್ಲ, ಭಗವಂತನ ಪಾದವನ್ನು ಆಶ್ರಯಿಸ್ಲಿಕ್ಕಾಗಲ್ಲ. ಹಾಗಾಗಿ ಇವೆಲ್ಲ ಒಂದೊಂದು ದಾರಿಗಳು, ಒಂದೊಂದು ಮೆಟ್ಲುಗಳು. ಆವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು. ಆವನ ಶ್ರವಣ ಮನನ ನಿಧಿಧ್ಯಾಸನ ಇವು ಕೈವಲ್ಯ ಪದಕ್ಕಿಕ್ಕಿದ ನಿಚ್ಚಣಿಕೆ ಎಂದು ಭಾವಜ್ಞರು ಪೇಳುವರು ಅಂತ ವಾದರಾಜರು ಹೇಳ್ತಾರೆ.
ವೇದ ಭಾವಜ್ಞರು ಪೇಳುವರು ನಾರಾಯಣನೆನೇ ಮನವೇ. ಹಾಗಾಗಿ ಭಗವಂತನನ್ನು ನಾರಾಯಣನನ್ನು ನೆನೆಸಬೇಕು ಅಂತ ಹೇಳುವ ಮಾತು. ತಾತ್ಪರ್ಯ, ಮಹಾತ್ಮರಾದವರು ಭಗವಂತನ ಪಾದದೋಣಿಯನ್ನು ಆಶ್ರಯಿಸಿ ಬಹುದುಸ್ತರವಾದ ಸಂಸಾರ ಸಾಗರ ದಾಟಿದ ಮೇಲೆ ಒಂದು ಜವಾಬ್ದಾರಿ ವಹಿಸಿರ್ತಾನೆ ಭಗವಂತ. ನೀವು ಮಾತ್ರ ನನ್ನ ಬಳಿ ಬಂದರೆ ಸಾಲದು ಅಂತಾನೆ ಮಹಾತ್ಮರಿಗೆ. ನನ್ನ ಬಳಿ ಬರಬೇಕು ಅಂತ ಬಹಳ ಜನ ಇದ್ದಾರೆ, ಅವರಿಗೂ ಆ ದಾರಿ ದರ್ಶನ ಮಾಡಿಸ್ಬೇಕು ನೀವು ಅಂತ. ಆ ದಾರಿ ನೀವು ತೋರಿಸ್ಬೇಕು, ಆ ದಾರಿಯನ್ನು ಆಶ್ರಯಿಸಿ ಅವರೂ ಬರಬೇಕು. ಅನೇಕ ಮುಕ್ತಿಗೆ ಯೋಗ್ಯರಾದ ಜೀವರಿಗೆಲ್ಲ ಅದಕ್ಕಾಗೇ ಮಹಾತ್ಮರಾದವರು ಆ ದಾರಿ ತೋರಿಸ್ಲಿಕ್ಕೆ ಅಂತ ಭೂಮಿಯ ಮೇಲೆ ಬರ್ತಿರ್ತಾರಂತೆ. ಎಂಥೆಂಥ ಸಾಧು ಸಜ್ಜನರು ಭೂಮಿಯಲ್ಲಿ ಹುಟ್ಟಿದ್ದಾರೆ, ದೊಡ್ಡ ದೊಡ್ಡ ತಪಸ್ವಿಗಳು. ಅಲ್ಲ, ದೇವರನ್ನು ಕಂಡಾಗಿದೆ, ಸಂಸಾರ ಸಾಗರ ಅವರೆಲ್ಲ ದಾಟಿ ಆಗಿದೆ, ಇನ್ಯಾಕೆ ಭೂಮಿ ಮೇಲೆ ಬಂದ್ರವರು ಅಂದರೆ ಇದೇ ಉತ್ತರ. ಭಗವಂತ ಅವರಿಗೆ ಜವಾಬ್ದಾರಿ ವಹಿಸಿರ್ತಾನೆ. ನನ್ನ ಬಳಿ ಬರುವ ಅನೇಕ ಜೀವರನ್ನು ನೀವು ಕರ್ಕೊಂಡು ಬರ್ರಿ ಅಂತ ಹೇಳ್ತಾನಂತೆ. ಅವರಿಗೆ ಉಪದೇಶ ಮಾಡಿ, ಅವರನ್ನೂ ಸನ್ಮಾರ್ಗದಲ್ಲಿ ಬರೋ ಹಾಗೆ ಮಾಡಿ, ಅವರ ಮೇಲೆ ಅನುಗ್ರಹ ತೋರಿ ದೇವರ ಅನುಗ್ರಹ ಆಗೋ ಹಾಗೆ ಮಾಡ್ತಾರಂತೆ. ಅದಕ್ಕೆ ನಿನ್ನೆ ಹೇಳುವಾಗ ದೇವರ ಪಾದ ಅದು ದೋಣಿ. ಎಂಥ ದೋಣಿ ಅಂದರೆ ಲೋಕದಲ್ಲಿದ್ದ ದೋಣಿ ಅಂತಲ್ಲ. ಲೋಕದ ದೋಣಿ ದಾಟಿದ ಕೂಡಲೇ, ನದಿ ದಾಟಿದ ಮೇಲೆ ಅಂಬಿಗನ ಕೆಲಸ ನಮಗೇನಿಲ್ಲ, ದೋಣಿ ಕೆಲಸ ನಮಗೇನಿಲ್ಲ ಅಂತ ಬಿಟ್ಟು ಹೋಗೋದೇ ಜಾಸ್ತಿ. ಹೊಳೆ ದಾಟಿದ ಮೇಲೆ ನಮಗೇನಿದೆ ಅಂಬಿಗನ ಜೊತೆ ಕೆಲಸ ಅಂತ. ಆದರೆ ಸಂಸಾರ ಸಾಗರ ದಾಟಿದ ಮೇಲೂ ಆ ಭಗವಂತನ ಪಾದದ ದೋಣಿ ಅದು ಜೊತೆಗೇ ಇರಬೇಕಂತೆ. ಅದನ್ನು ಪುನಃ ಬೇರೆಯವರಿಗೂ ಕೊಡಬೇಕಂತೆ. ಅದು ಶಿಷ್ಯರಿಗೂ ಕೊಟ್ಟು, ಸದ್ಭಕ್ತರಿಗೆ ಕೊಟ್ಟು, ಅವರಿಗೂ ಸುಖ ಕೊಡುವಂತೆ ಮಾಡಿ ಅವರನ್ನೂ ಸರಿದಾರಿಗೆ ಕರ್ಕೊಂಡು ಬರಬೇಕು. ಇದು ಭವತ್ಪದಾಂಭೋರುಹನಾವಮತ್ರತೆ ನಿಧಾಯಯಾತ ಸದನುಗ್ರಹೋ ಭವಾತ್. ಈ ಅರ್ಥದಲ್ಲಿ ಭಗವಂತನಿಗೆ ಸದನುಗ್ರಹ ಅಂತ ಕರೆದಿದ್ದಾರೆ. ಸದನುಗ್ರಹ ಅಂದರೆ ಯಾರೆಲ್ಲ ಭಗವಂತನ ಪಾದಕ್ಕೆ ಅಂತ ಬರ್ತಾರೋ ಅವರು ಸಜ್ಜನರು. ಅವರ ಮೇಲೆ ಯಾವಾಗಲೂ ದೇವರ ಅನುಗ್ರಹ ದೃಷ್ಟಿನೇ ಬೀರ್ತಾನೆ. ಅದಕ್ಕೆ ಅವನಿಗೆ ಸದನುಗ್ರಹ ಅಂತ ಕರೀತಾರೆ. ಸತ್ ಅಂದರೆ ಪ್ರಾಮಾಣಿಕರು ಅಂತ ಅರ್ಥ. ಯಾರೋ ಕೇಳ್ತಿರ್ತಾರೆ, ದೇವ್ರು ಯಾಕೋ ನಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇಲ್ಲ, ಇನ್ನು ಯಾಕೆ? ಎಷ್ಟು ಸೇವೆ ಮಾಡ್ತಿದ್ದೇವೆ, ಎಷ್ಟೆಲ್ಲ ಪ್ರದಕ್ಷಿಣೆ ಹಾಕಿದ್ದೇವೆ, ವ್ರತ ಉಪವಾಸ ಮಾಡಿದ್ದೇವೆ, ಯಾಕೆ ಅನುಗ್ರಹ ಮಾಡ್ತಾ ಇಲ್ಲ? ಎಲ್ಲೋ ನಮ್ಮಲ್ಲಿ ಪ್ರಾಮಾಣಿಕತೆ ಕೊರತೆ ಇದೆ ಅಂತ ತಿಳ್ಕೊಳ್ಬೇಕಂತ. ಪ್ರಾಮಾಣಿಕತೆಯಲ್ಲಿ ಲೋಪ ಇದೆ, ನಮ್ಮ ಶ್ರದ್ಧೆಯಲ್ಲಿ ಲೋಪ ಇದೆ, ನಾವು ಮಾಡ್ತಾ ಇರುವಂಥ ಕರ್ತವ್ಯದಲ್ಲಿ ಕಡಿಮೆ ಆಗಿದೆ. ಅದನ್ನು ಸರಿಪಡಿಸ್ಕೊಂಡ್ರೆ ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಅವನಿಗೆ ಸದನುಗ್ರಹ. ಇದು ಈ ಮಾತಿನಿಂದ ತಿಳಿಬೇಕು. ಅವನ ಪಾದ ಆಶ್ರಯಿಸಿದ ಮೇಲೆ ಮುಗಿದೇ ಹೋಯಿತು. ನಿರಂತರ ಸುಖವೇ, ಅಲ್ಲಿ ಯಾವಾಗಲೂ ಸುಖ ಇರ್ತದೆ. ಹಾಗಾಗಿ ಈ ರೀತಿ ಸುಖ ಕೊಡಲಿಕ್ಕೆ ಭಗವಂತ ತನ್ನ ಅವತಾರಗಳನ್ನು ಮಾಡ್ತಾನೆ ಅಂತ ಅರ್ಥ. ಇದಾದ ಮೇಲೆ ಹಿಂದೆ ಹೇಳುವಾಗ ಬ್ರಹ್ಮದೇವರು, ಭಗವಂತ ನಿನ್ನ ಅವತಾರ ದುಷ್ಟರಿಗೆ ಯಾವಾಗಲೂ ಅಮಂಗಳವನ್ನು ಉಂಟು ಮಾಡ್ತದೆ ಅಂತ ಒಂದು ಅಂಶ ಹೇಳಿತ್ತು. ಸಜ್ಜನರಿಗೆ ಯಾವಾಗಲೂ ಸುಖ ಕೊಡ್ತದೆ, ದುರ್ಜನರಿಗೆ ಅದು ದುಃಖ ಕೊಡ್ತದೆ, ಅಮಂಗಳವನ್ನು ಉಂಟು ಮಾಡ್ತದೆ ಅಂತ ಬಂತು. ಅದರ ಬಗ್ಗೆ ವಿವರಣೆ. ಯಾವ ಥರದ ದುಃಖ ಕೊಡ್ತದೆ? ದುರ್ಜನರಾದವರಿಗೆ ಯಾವ ಥರದ ದುಃಖ ಕೊಡ್ತದೆ, ಸಜ್ಜನರಾದವರಿಗೆ ಸುಖ ಹೇಗೆ ಕೊಡ್ತದೆ ಅನ್ಲಿಕ್ಕೆ ಇಷ್ಟೋ ತನಕ ವಿವರಣೆ. ಸಂಸಾರ ಸಾಗರ ದಾಟಿಸ್ತದೆ, ಇನ್ನೇನು ಬೇಕು? ಸಂಸಾರ ಸಾಗರ ದಾಟಿಸಿದ್ದಕ್ಕಿಂತ ದೊಡ್ಡ ಸುಖ ಕೊಡೋದು ಇನ್ನೇನಿದೆ? ಇದು ಸಜ್ಜನರಿಗೆ ಸುಖ ಕೊಡೋದು. ದುಃಖ ಕೊಡೋದು ಅಂದರೆ ಹೇಗೆ? ಅದನ್ನು ವಿವರಣೆ ಮಾಡಲಿಕ್ಕೆ ಮುಂದಿನ ಸ್ತೋತ್ರ. ಏನೇರವಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯ್ಯಸ್ತಭಾವಾತ್ ಅವಿಶುದ್ಧ ಬುದ್ಧಯಃ
ಆರುಹ್ಯ ಕೃಚ್ಛ್ರೇಣ ಪರಂ ಪದಂ ತತಃ ಪತಂತ್ಯಧೋನಾದೃತಯುಷ್ಮದಂಘ್ರಯಃ. ಬ್ರಹ್ಮದೇವರು ಹೇಳುವ ಮಾತು. ಗರ್ಭದಲ್ಲಿರುವ ಕೃಷ್ಣನನ್ನು ಕುರಿತು, ಹೇ ಅರವಿಂದಾಕ್ಷ, ಕೃಷ್ಣ ಗರ್ಭದಲ್ಲೂ ಅರವಿಂದಾಕ್ಷನೇ. ಅಕ್ಷ ಅಂದರೆ ಕಣ್ಣು, ಅರವಿಂದಾಕ್ಷ ಅಂದರೆ ಕಮಲದ ಕಣ್ಣಿನವ ಅಂತ ಅರ್ಥ. ನಾವೆಲ್ಲ ಭಗವಂತನನ್ನು ಕಮಲಾಕ್ಷ ಅಂತ ಉಪಾಸನೆ ಮಾಡಬೇಕಂತೆ. ಪುಂಡರೀಕಾಕ್ಷ, ಕಮಲಾಕ್ಷ, ಅರವಿಂದಾಕ್ಷ ಇದೆಲ್ಲ ದೇವರಿಗೆ ಮಾತ್ರ ಮೀಸಲಂತೆ ಹೆಸರು, ಇನ್ಯಾರ್ದು ಇಲ್ಲ ಈ ತರಹ. ಅದಕ್ಕೆ ಅವನಿಗೆ ಅರವಿಂದಾಕ್ಷ, ಹೇ ಅರವಿಂದಾಕ್ಷ, ಹೇ ಪುಂಡರೀಕಾಕ್ಷನಾದ ಭಗವಂತನೇ, ಯೇ ವಿಮುಕ್ತಮಾನಿನಃ ತ್ವಯಿ ಅಸ್ತಭಾವಾತ್ ಅವಿಶುದ್ಧ ಬುದ್ಧಯಃ. ಕೆಲವರಿದ್ದಾರೆ ಭಗವಂತನ ಬಗ್ಗೆ ಯಾವ ಥರದ ಶ್ರದ್ಧೆ ಇಲ್ಲ. ಅಸ್ತಭಾವಾತ್ ಅವಿಶುದ್ಧ ಬುದ್ಧಯಃ, ಅವರ ಬುದ್ಧಿ ಕೆಟ್ಟೋಗಿದೆ. ಭಗವಂತನಿದ್ದಾನೆ ಅಂತನೋ ಅರಿವೂ ಇಲ್ಲ ಅವರಿಗೆ, ಅಷ್ಟು ದುಷ್ಟ ಆಗಿದೆ ಅವರ ಭಾವ. ಅಂಥವ್ರು ಏನು ಮಾಡ್ತಾರೆ? ದೇವರಿಂದ ವಿಮುಖರಾಗಿರ್ತಾರೆ. ಭಗವಂತ ರಾಮನಾಗಿ ಅವತರಿಸ್ತಾನೆ, ಮಹಿಮೆಗಳನ್ನು ತೋರ್ತಾನೆ, ಎಲ್ಲರ ಒಡನಾಡಿಯಾಗಿರ್ತಾನೆ, ಭಕ್ತರ ಅಭೀಷ್ಟಗಳನ್ನು ಪೂರೈಸಿರ್ತಾನೆ. ಆ ದುಷ್ಟರಿಗೆ ಮಾತ್ರ ರಾಮನ ಬಗ್ಗೆ ವಿಪರೀತ ತಿಳುವಳಿಕೆನೇ ಇರ್ತದಂತೆ. ಸ್ವತಃ ಅಪ್ರಾಕೃತನಾದ ಚಿನ್ಮಯ ಸಾಕಾರ ಸರ್ವಾಂತರ್ಯಾಮಿ ವೈಕುಂಠದಿಂದ ಭೂಮಿಗಿಳಿದು ಬಂದಿರ್ತಾನೆ, ಎದುರುಗಡೆ ನಿಂತಿರ್ತಾನೆ. ಆದರೆ ಇವನು ಪರದೈವ, ಇವನಲ್ಲಿ ಶ್ರದ್ಧೆ ಮಾಡಬೇಕು ಅಂತ ಅವರಿಗೆ ಅನಿಸಲ್ಲ. ಅವನಲ್ಲಿ ದೋಷ ಕಾಣಿಸ್ತದೆ. ಭಗವಂತನಲ್ಲಿ ದೋಷ ಇಲ್ಲ, ಇಲ್ದಿದ್ರೂ ಇವರಿಗೆ ಮಾತ್ರ ಆ ದೃಷ್ಟಿ ದೋಷದ್ದೇ. ಕಾಮಾಲೆ ಕಣ್ಣಿಗೆ ಯಾವಾಗಲೂ ಹಳದಿ ಕಾಣ್ತದೆ ಅಂತಾರಲ್ಲ, ಅಲ್ಲಿ ಬೆಳ್ಳಗಿದ್ರೂ ಕೂಡ ಇವನ ಕಣ್ಣಿನಲ್ಲಿ ಸೇರಿಕೊಂಡ ರೋಗದಿಂದ ಅವನಲ್ಲಿ ದೋಷ ಕಾಣಿಸ್ತದೆ. ಆ ದೋಷದ ದುರ್ಬುದ್ಧಿ, ದೋಷ ಬುದ್ಧಿ ಅವರಿಗೆ ದುಃಖ ಕೊಡ್ಲಿಕ್ಕೆ ಕಾರಣ ಆಗ್ತದೆ. ಆರುಹ್ಯ ಕೃಚ್ಛ್ರೇಣ ಪರಂ ಪದಂ ತತಃ ಪತಂತ್ಯಧೋ ಅನಾದೃತ ಯುಷ್ಮದಂಘ್ರಯಃ. ಅನಾದೃತ ಯುಷ್ಮದಂಘ್ರಯಃ, ಭಗವಂತನ ಪಾದವನ್ನು ಆಶ್ರಯಿಸಿ ಬೇಕಾದಂತಹ ಮುಕ್ತಿ ಪಡೀಲಿಕ್ಕೆ ಅವಕಾಶ ಇದ್ದರೂ ಅದನ್ನು ಅನಾದೃತ, ಆಧರಿಸಲ್ಲ. ಕೃಷ್ಣನಾಗಿ ಬಂದಾಗ ಎಲ್ಲರೂ ಕೃಷ್ಣನ ಆಧರಿಸಿದ್ರ? ರಾಮನನ್ನು ಎಲ್ಲರೂ ಆಧರಿಸಿದ್ರ? ಎಲ್ಲ ರಾಮನನ್ನು ಆಧರಿಸಿದವರೇ ಅಂತ ಕೇಳ್ತೇವೆ ರಾಮಾಯಣದೊಳಗೆ. ರಾವಣ ಆಧರಿಸಿದ್ನ, ಕುಂಭಕರ್ಣ ಆಧರಿಸಿದ್ನ, ಮಾರೀಚ ಆಧರಿಸಿದ್ನ. ರಾಮನ ಬಗ್ಗೆ ದ್ವೇಷ ಕಾರಿದ ಸುರಾಣಕ ಅಂತ ಅಸುರರು ರಾಮನನ್ನು ಆಧರಿಸಿರಲಿಲ್ಲ. ಅವರಿಗೆ ಯಾವಾಗಲೂ ಅವನ ಬಗ್ಗೆ ದೋಷ ದೃಷ್ಟಿ, ಯಾವಾಗಲೂ ಅವನ ಬಗ್ಗೆ ತಪ್ಪು ಕಲ್ಪನೆ. ಹೀಗೆ ರಾಮನಾದಾಗ, ಕೃಷ್ಣನಾದಾಗ, ನೃಸಿಂಹನಾದಾಗ ಭಗವಂತನ ಬಗ್ಗೆ ವಿಪರೀತ ತಿಳುವಳಿಕೆಗಳು ಬರ್ತವೆ. ಆ ತಿಳುವಳಿಕೆ ಬಂದು ಅವನನ್ನು ದ್ವೇಷ ಮಾಡಿ ಅವನಿಗೆ ಮತ್ತಷ್ಟು ಅಪರಾಧಗಳನ್ನು ಎಸಗಿ ತಮ್ಮ ಸ್ವರೂಪಕ್ಕೆ ಅನುಗುಣವಾದ ಅತಿ ದುಃಖವನ್ನೇ ಅನುಭವಿಸುವ ಹಾಗೆ ಆಗ್ತದಂತೆ. ಇದು ದುರ್ಜನರಿಗೆ ದುಃಖ ಕೊಡೋ ಹಾಗಾಗ್ತದೆ. ಕೃಷ್ಣನಾಗಿ ಬಂದ ಭಗವಂತ, ಮಹಾಭಾರತದ ಕಥೆಯಲ್ಲಿ ಬರ್ತದೆ. ಕೃಷ್ಣನಾಗಿ ಬಂದಾಗ ಶ್ರೀಕೃಷ್ಣನ ಬಗ್ಗೆ ದುರ್ಯೋಧನಿಗೆ ವಿಪರೀತ ಅಸೂಯೆ. ಪಾಂಡವರ ಬಗ್ಗೆ, ಕೃಷ್ಣ ಭಕ್ತರಾದ ಪಾಂಡವರ ಬಗ್ಗೆ ಹೊಟ್ಟೆ ಕಿಚ್ಚು. ಅವರಿಗೆ ಸಂಪತ್ತು ಬಂತಲ್ಲ, ನನಗೆ ಬರಲಿಲ್ಲ. ದುರ್ಯೋಧನ ಒಮ್ಮೆ ಬಿದ್ದ, ಅದು ನೋಡಿ ಕೃಷ್ಣ ನಕ್ಕ, ದ್ರೌಪದಿ ನಕ್ರೆ. ನಕ್ರಲ್ಲ ಅಂತ ಅವ್ರ ಮೇಲೆ ಸಿಟ್ಟು, ಬಿದ್ದದ್ದಲ್ಲ ಅಂತಲ್ಲ, ಬಿದ್ದರೂ ನಗಬಾರ್ದಾಗಿತ್ತಂತ. ಮತ್ತು ಬಿದ್ದರೆ ನಗದೇ ಇರ್ತಾರ? ಈತ ಬಿದ್ದ, ಕೃಷ್ಣ ನಕ್ಕ, ಅದಕ್ಕೂ ಸಿಟ್ಟು. ಕೃಷ್ಣ ಏನು ಮಾಡಿದರೂ ಹೊಟ್ಟೆಯಲ್ಲಿ ಸಿಟ್ಟು, ದ್ವೇಷ, ಅಸೂಯೆ, ಕ್ಷಣಕ್ಕೆ ಅವನಲ್ಲಿ ದೋಷಗಳನ್ನು ನೋಡ್ತಾ ಇದ್ದಂತೆ. ಲೋಕದಲ್ಲಿ ದುರ್ಯೋಧನರು ಬಹಳ ಇದ್ದಾರೆ ಈಗಲೂ. ವ್ಯಕ್ತಿ ಸರಿಯಾಗಿದ್ದಾನೆ ಅಂತಂದ್ರೂ ಅವನಲ್ಲಿ ದೋಷ ಕಾಣ್ತಾರೆ. ಇನ್ನು ದೇವರಲ್ಲಿ ಬಿಟ್ಟಾರ? ಹಾಗಾಗಿ ದುರ್ಜನರ ಸ್ವಭಾವ ಭಗವಂತನಲ್ಲಿ ಅತಿ ಹೆಚ್ಚು ದೋಷಗಳನ್ನು ಕಾಣೋದು.
ಅದನ್ನೇ ಅವರು ಮಾಡ್ತಾರೆ. ಭಗವಂತನ ಪಾದ ಆಧರಿಸಲ್ಲ. ಅವರಿಗೆ ಅದಕ್ಕೆ ತಕ್ಕಂತೆ ಅನರ್ಥ ಆಗೇ ಆಗ್ತದೆ. ಈ ಕಾರಣದಿಂದ ಭಗವಂತನ ಅವತಾರ ದುರ್ಜನರಿಗೆ ಯಾವಾಗಲೂ ದುಃಖಪ್ರದನೇ ಆಗಿದೆ, ಅಮಂಗಳಪ್ರದ ಆಗಿದೆ. ಭಗವಂತನ ಕೃಷ್ಣ ಅನ್ನೋ ಒಂದೇ ಅವತಾರ ಸಜ್ಜನರಿಗೆ ಸುಖಪ್ರದವೂ ಹೌದು, ದುರ್ಜನರಿಗೆ ದುಃಖಪ್ರದವೂ ಹೌದು. ರಾಮ ಅನ್ನೋ ಒಂದೇ ಅವತಾರ. ಅದಕ್ಕೆ ಅಂತಾರೆ, ಒಬ್ಬ ಕವಿ ಹೇಳ್ತಾನೆ, ಸೂರ್ಯ ಬಂದ ಅಂದರೆ ಕಮಲಗಳಿಗೆ ಎಲ್ಲಿಲ್ಲದ ಖುಷಿ ಆಗ್ತದೆ, ಆದರೆ ನೀಲಕಮಲಗಳಿಗೆ ಭಾಳ ದುಃಖ ಆಗ್ತದೆ, ಯಾಕಾದರೂ ಬಂದೋ ಏನೋ ಅಂತ. ಗೂಬೆಗಳಿಗೆ ಸೂರ್ಯ ಬಂದ ಅಂದರೆ ದುಃಖನೋ ಖುಷಿನೋ. ಹಾಗೆ ಲೋಕದೊಳಗೆ ಗೂಕಬಲ್ಲದೆ ಅಂತ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಸೂರ್ಯನನ್ನು ಅವಲೋಕಿಸಿ ಸಂತೋಷ ಪಡೋರು ಇದ್ದೇ ಇರ್ತಾರೆ, ಆದರೆ ದುಃಖ ಪಡೋ ಗೂಕಕ್ಕೆ ಸೂರ್ಯನ ಮಹಿಮೆ ಏನು ಅಂತ ಏನು ತಿಳಿಲಿಕ್ಕೆ ಸಾಧ್ಯ ಅಂತಾರೆ. ಹಾಗೆ ದುರ್ಜನರು, ಅವರಿಗೆ ಭಗವಂತನ ಯಾವ ಅವತಾರಗಳು ಮಾಡಿದರು, ಎಷ್ಟು ಭಕ್ತ ವಾತ್ಸಲ್ಯ ಭಗವಂತ ತೋರಿದರು, ಕರುಣಾಶಾಲಿ ನಾನು ಅಂತ ತೋರಿದರು, ಅವರಿಗೆ ಒಳಗಡೆಯಿಂದ ಶ್ರದ್ಧೆ ಮೂಡಲ್ಲ. ಅವರಿಗೆ ಅದು ದುಃಖನೇ ಕೊಡೋ ಹಾಗೆ ಆಗ್ತದಂತೆ. ಏನೇರವಿಂದಾಖ್ಯ ವಿಮುಕ್ತ ಮಾನಿನಃ. ಈ ಶ್ಲೋಕದ ಅರ್ಥ ಹೀಗೆ ಮಾಡ್ತಾರೆ ಹಿರಿಯರು. ದುರ್ಜನರಿಗೆ ಅಂತಃಕರಣ ಮಲಿನ ಆದದ್ದೇ ಕಾರಣ. ಅಂದರೆ ಸ್ವಭಾವದಲ್ಲಿ ಅವರ ಅಂತಃಕರಣ ಇರ್ತದಲ್ಲ, ಅಂತಃಕರಣ ದೋಷ ಬುದ್ಧಿ, ದುಷ್ಟ ಬುದ್ಧಿಯದ್ದಾಗಿರ್ತದೆ. ಅದಕ್ಕೆ ಅವರಿಗೆ ದೇವರನ್ನು ಕಂಡ್ರೂ ದೋಷ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಭಗವಂತನ ಸೃಷ್ಟಿ, ಭಗವಂತ ನಮಗೆ ನೀಡ್ತಾ ಇರುವಂತಹ ಸವಲತ್ತುಗಳು, ಸಂಪತ್ತು ಎಲ್ಲವೂ ಕರುಣೆಯಿಂದಲೇ ಹೊರತು ಅವನಿಗೆ ಯಾವ ಪ್ರಯೋಜನದಿಂದ ಅಲ್ಲ. ನಮಗೆ ಕೊಟ್ಟ ಬುದ್ಧಿ, ನಮಗೆ ಕೊಟ್ಟ ಇಂದ್ರಿಯಗಳು, ಈ ಶರೀರ, ಇವತ್ತು ಕೊಡ್ತಾ ಇರುವ ಗೌರವ, ಅಲ್ಲಲ್ಲಿ ಸಿಗ್ತಾ ಇರುವಂಥ ಮನ್ನಣೆ ಎಲ್ಲ ನಮ್ಮ ಮೇಲೆ ಕರುಣೆಯಿಂದ ಅಂತ. ಅವನಿಗೆ ಯಾವ ಲಾಭವೂ ಇಲ್ಲ. ಹಾಗಾಗಿ ಅಂಥ ಭಗವಂತನ ಬಗ್ಗೆ ನಮ್ಮ ಭಾವ ಯಾವಾಗಲೂ ಪರಿಶುದ್ಧವಾಗಿರಬೇಕಂತ. ಏನೋ ತಪ್ಪು ನಡೆದಿದೆ, ಹೀಗಾಗಿ ನಮ್ಮ ಬದುಕಿನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾನೆ. ಆ ತಪ್ಪು ನಮ್ಮಿಂದ ಸರಿ ಹೋಯಿತು ಅಂತಂದರೆ ಮತ್ತೆ ಭಗವಂತ ನಮ್ಮನ್ನು ಮುಂದೆ ಸರಿ ದಾರಿಗೇ ಕರ್ಕೊಂಡು ಬರ್ತಾನೆ ಅನ್ನಬೇಕಂತ. ಈ ಭಾವ ಇರಬೇಕು ಅಂತದೆ ಭಾಗವತ. ಅದು ಬಿಟ್ಟು ಅವನೇ ಬೇಡ, ಅವನ ಆರಾಧನೆ ಬೇಡ, ಅವನ ಪಾದಗಳ ಸ್ಮರಣೆ ಬೇಡ, ಅವನಿಂದ ನನಗೇನಾಗಿದೆ, ಎಲ್ಲ ನನ್ನ ಎಫರ್ಟಿನಿಂದಲೇ ನಾನು ಗಳಿಸಿದ್ದೇನೆ ಅಂತಿರ್ತಾರೆ ಕೆಲವರು. ಎಲ್ಲ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಅಂತಿರ್ತಾರೆ, ನನ್ನ ಎಫರ್ಟ್ನಿಂದಲೇ ಮೇಲೆ ಬಂದಿದ್ದೇನೆ ಅಂತ. ಈ ಥರದ ನಾಸ್ತಿಕ ಮಂಡತನವನ್ನೇ ದುರ್ಜನರು ಅಂತ ಕರೆದ್ರು ಭಾಗವತದಲ್ಲಿ. ದುರ್ಜನರು ಅಂದರೆ ಹಿರಣ್ಯಕಶಿಪುನೇ ಆಗಬೇಕಾಗಿಲ್ಲ, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರರಷ್ಟೇ ದುರ್ಜನರು ಅಂತಲ್ಲ. ಅವರು ಆ ಕಾಲದಲ್ಲಿದ್ದವರು ಇವತ್ತಿನವರಿಗೂ ಸ್ಫೂರ್ತಿಯಾಗಿದ್ದಾರೆ ಬಹಳ ಜನರಿಗೆ. ಹಾಗಾಗಿ ಅವರು ಇವತ್ತೂ ಇದ್ದಾರೆ. ಆ ಭಾವವೇ ದುರ್ಜನತೆ. ಅವರಿಗೆ ಭಗವಂತ ದುಃಖ ಕೊಡುವ ಹಾಗೆ ಆಗ್ತದೆ. ಅದಕ್ಕೆ ಆರುಹ್ಯ ಕೃಚ್ಛ್ರೇಣ ಪರಂಪದಂ ತತಃ ಪತಂತ್ಯಧೋ ಅನಾದೃತಯುಷ್ಮದಂಘ್ರಯ. ಕೆಲವೊಮ್ಮೆ ದುರ್ಜನರು ಕೂಡ ಬಹಳ ದೊಡ್ಡ ಸ್ಥಾನದಲ್ಲಿ ಮೆರೆಯೋ ಹಾಗೆ ಆಗ್ತದೆ ಅಂತಾರೆ ಬ್ರಹ್ಮದೇವರು. ಕೆಲವೊಮ್ಮೆ ನೋಡ್ತೀರಿ, ಎಲ್ಲ ಚಟಕೋರನಿರ್ತಾನೆ, ಎಲ್ರಿಗೆ ಹಿಂಸೆ ಕೊಡ್ತಿರ್ತಾನೆ, ಯಾರನ್ನೂ ಸರಿದಾರಿಗೆ ತರುವ ಮನಸ್ಥಿತಿ ಅವನಿಗಿರಲ್ಲ, ಸ್ವಾರ್ಥ ಮೆರಿತಾನೆ, ಲಂಚ ತಗೊಳ್ತಾನೆ. ಆದರೆ ಅವನಿಗೆ ಮಾತ್ರ ದೊಡ್ಡ ಪೋಸ್ಟ್ ಸಿಕ್ಕಿರ್ತದೆ, ಅವನಿಗೆ ಬಹಳ ದೊಡ್ಡ ಸ್ಥಾನದಲ್ಲಿ ಅವನನ್ನು ಕೂಡಿಸಿರ್ತಾರೆ. ಅದಕ್ಕೆ ಭಾಗವತ ಹೇಳ್ತದೆ, ಕೃಚ್ಛ್ರೇಣ, ಬಹಳ ಕಷ್ಟಪಟ್ಟು ದೊಡ್ಡ ದೊಡ್ಡ ಪದವಿ ಅವರಿಗೂ ಯಾವುದೋ ಪುಣ್ಯ ಮಾಡಿದ್ದಕ್ಕೆ ಸಿಕ್ಕಿರ್ತದಂತೆ. ಅದರಿಂದ ಭಗವಂತ ಅವರಿಗೆ ಆ ಪದವಿ ಕೊಟ್ಟಿರ್ತಾನೆ. ಆದರೆ ಕೆಲವು ಸಮಯ ಮುಗೀತು ಅಂತ ಆದ ಕೂಡಲೇ ಪುನಃ ಅವರನ್ನು ಪತಂತಿ, ಕೆಳಗೆ ತಳ್ತಾನೆ ಅಂತ ಅನುಸಂಧಾನ ಮಾಡಿಸ್ತಾರೆ. ತಳ್ಳೋದರಲ್ಲಿ ಸಂಶಯನೇ ಇಲ್ಲ, ಅಲ್ಲಿಗೆ ಬೀಳ್ತಾರೆ. ಇಲ್ಲಿ ವಿಮುಕ್ತ ಮಾನಿನಃ ಅಂತ ಇದೆ ಶ್ಲೋಕದಲ್ಲಿ. ವಿಮುಕ್ತ ಅಂತ ದೇವರಿಗೆ ನಾಮ, ಭಗವಂತನಿಗೆ ವಿಮುಕ್ತ ಅಂತ ಹೆಸರು.
ಯಾವ ರೀತಿಯಿಂದಲೂ ಸಂಸಾರದ ಬಂಧನಕ್ಕೆ ಒಳಪಡಲೇ ಇಲ್ಲ ಆತ. ಅವನನ್ನು ಆಶ್ರಯಿಸಿದವರು ಮುಕ್ತರಾಗ್ತಾರೆ. ಸ್ವತಃ ಭಗವಂತ ಅಂತೂ ವಿಮುಕ್ತನೇ ಇದ್ದಾನೆ ಅಂತ ಅವನಿಗೆ ಹೇ ವಿಮುಕ್ತ ಅಂತ ಒಂದು. ಮಾನಿನಃ ಅಂದರೆ ದುರಭಿಮಾನಿಗಳಾದ ದುರ್ಜನರು ಅಂತ ಅರ್ಥ. ದುರಭಿಮಾನಿಗಳಾದಂಥ ದುರ್ಜನರು ಅವಿಶುದ್ಧ ಬುದ್ಧಯ ದುಷ್ಟ ಅಂತಃಕರಣದವರಾಗಿ ಭಗವಂತನ ಪಾದಗಳಲ್ಲಿ ಆದರ ತೋರದೇನೆ, ಅವನ ರೂಪ ಅವತಾರಗಳ ಮಹಿಮೆಯನ್ನು ಅರಿಯದೇನೆ, ಬಹಳ ದೊಡ್ಡ ಸ್ಥಾನ ಯಾವುದೋ ಪುಣ್ಯದಿಂದ ಹೊಂದಿದರೂ ಕೊನೆಗೆ ಮಾತ್ರ ಅವರು ಅನುಭವಿಸೋದು ದುಃಖವನ್ನೇ ಅಂತ ಈ ಶ್ಲೋಕದ ಅಭಿಪ್ರಾಯ ಹೇಳ್ತದೆ. ಅರವಿಂದಾಕ್ಷ ಅಂತ ಈ ಶ್ಲೋಕದಲ್ಲಿ ಸಂಬೋಧಿಸಿದರು ಬ್ರಹ್ಮದೇವರು ಭಗವಂತನನ್ನು. ಈ ಅರ್ಥ ಏನು ಈ ಶಬ್ದಕ್ಕೆ ಅಂತ ಒಂದು ಹೊಸ ರೀತಿ ವಿವರಣೆ ಕೊಡ್ತಾರೆ ಇಲ್ಲಿ. ಅರವಿಂದ ಅಂದರೆ ಏನು? ಸಂಸ್ಕೃತ ಬಹಳ ಸ್ವರಸ. ರವಿಂದ ಅನ್ನೋ ಒಂದು ಶಬ್ದ ಇದೆ. ರವಿಂದ ಅಂಧಕಾರೋ ರವಿಂದಾಂಧ ತಿಮಿರಂ ತಮ ಉಚ್ಯತೆ ಅಂತ ಒಂದು ಕೋಶ. ರವಿಂದ ಅಂದರೆ ಅಂಧಕಾರ ಅಂತ. ಯಾಕೆ ಅಂದರೆ ರವಿ ಅಂದರೆ ಸೂರ್ಯ ಬಂದ ಕೂಡಲೇ ಯಾವುದು ಕಳೀತದೋ ಅದನ್ನು ರವಿಂದ ಅಂತ ಕರಿಬೇಕಂತ. ಸೂರ್ಯ ಬಂದ ಕೂಡಲೇ ಹೋಗೋದು ಯಾವುದು? ಕತ್ಲೆ, ಅಂಧಕಾರ. ಅದಕ್ಕೆ ರವಿಂದ ಅಂತ ಹೆಸರಂತ. ರವಿಂದ ಅನ್ನೋದು ಕತ್ತಲೆ ಹೆಸರಾದರೆ ಅಜ್ಞಾನದ ಸಂಕೇತ ಆದ್ದರಿಂದ ಅದನ್ನು ಅಜ್ಞಾನ ಅಂತ ಕರೀತಾರಂತೆ ಹಿರಿಯರು. ಅರವಿಂದ ಅಂದರೆ ಅಜ್ಞಾನಕ್ಕೆ ವಿರುದ್ಧ ಅನ್ನೋ ಅರ್ಥ ಬಳಸ್ತಾರೆ. ಹಾಗಾಗಿ ಜ್ಞಾನ ಅಂತ ವಿವರಣೆ ಕೊಟ್ಟರು. ಜ್ಞಾನಾಕ್ಷ, ಭಗವಂತನ ಎರಡೂ ಕಣ್ಣುಗಳು ಅಥವಾ ಎಲ್ಲ ಇಂದ್ರಿಯಗಳು ಜ್ಞಾನ ರೂಪವಾದದ್ದು. ಅಕ್ಷ ಅಂದರೆ ಕಣ್ಣು ಅಂತ ಅರ್ಥ ಇದೆ, ಅಕ್ಷ ಅಂದರೆ ಇಂದ್ರಿಯ ಅಂತ ಅರ್ಥ ಇದೆ. ಜ್ಞಾನಾತ್ಮಕವಾದ ಕಣ್ಣುಗಳುಳ್ಳವ ಭಗವಂತ ಅನ್ನೋ ಅರ್ಥದಲ್ಲಿ ಅರವಿಂದಾಕ್ಷ ಅಂತ ಭಗವಂತನಿಗೆ ಈ ಹೆಸರು ಬಂದಿದೆ ಅಂತ ಹಿರಿಯರು ಹೇಳ್ತಾರೆ. ಏನೇ ರವಿಂದಾಕ್ಷ ವಿಮುಕ್ತಮಾನಿನಃ ತ್ವಯ್ಯಸ್ತಭಾವಾದ ವಿಶುದ್ಧ ಬುದ್ಧಯಃ ಆರುಹ್ಯ ಕೃತ್ಸ್ರೇಣ ಪರಂ ಪದಂ ತತಃ ಪತಂತ್ಯಧೋನಾದೃತಯುಷ್ಮದಂಘ್ರಯಃ. ದುರ್ಜನರ ಸ್ಥಿತಿ ಹೀಗಾಗ್ತದೆ. ಇನ್ನು ಮುಂದಿನ ಪದ್ಯದಲ್ಲಿ ಭಗವಂತನ ಪಾದಕಮಲಗಳನ್ನು ಆಶ್ರಯಿಸಿದವರಿಗೆ ಯಾವತ್ತೂ ಕೂಡ ಅಂಧಂತಮಸ್ಸು ಆಗಲ್ಲ ಅಂತ ಹೇಳ್ತಾರೆ. ಇದಂತೂ ನಮಗೆ ಖಾತ್ರಿಪಡಿಸ್ತಾರೆ. ಕಾರಾಗೃಹಗಳಲ್ಲಿ 2 ಥರ ಇದ್ದಾವಲ್ಲ. ಈ ಸೆಂಟ್ರಲ್ ಜೈಲ್ ಅಂತಿರ್ತದಲ್ಲ, ಅದು ದೊಡ್ಡ ಶಿಕ್ಷೆ, ದೊಡ್ಡ ಪ್ರಮಾಣದ ಶಿಕ್ಷೆ ಅಂತ ಅರ್ಥ. ಅವನಿಗೆ ದೊಡ್ಡ ತಪ್ಪು ಮಾಡಿದ್ದಾನೆ, ಅವನಿಗೆ ಮತ್ತೆ ವಾಪಸ್ ಅವನನ್ನು ಕರೀಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಭಗವಂತನ ಸೃಷ್ಟಿಯಲ್ಲೂ 2 ತರಹ, ನರಕ ಬೇರೆ, ಅಂಧಂತಮಸ್ಸು ಬೇರೆ ಅಂತ. ಅಂಧಂತಮಸ್ಸಿಗೆ ಹೋದರೆ ವಾಪಸ್ ಮತ್ತೆ ಭೂಮಿಗೆ ಬರಲ್ಲ, ನರಕಕ್ಕೆ ಹೋದರೆ ಭೂಮಿಗೆ ಬರಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ ಹಿರಿಯರು. ಅದೇ ಭಗವಂತನ ಪಾದಕಮಲಗಳಲ್ಲಿ ಆಸಕ್ತರಾದ ಭಗವದ್ಭಕ್ತರಿಗೆ ಮಾತ್ರ ಯಾವತ್ತೂ ತಮಸ್ಸಿಗೆ ಹೋಗೋದೇ ಇಲ್ಲಂತ. ಅವ್ರಿಗೆ ಹೋಗಲಿಕ್ಕೆ ಅವಕಾಶವೇ ಕೊಡಲ್ಲ ಭಗವಂತ. ಅಷ್ಟು ಕರುಣೆ ಅಂತೆ ಭಗವತ್ಪಾದಾಂಬೋಜ ಆಸಕ್ತರಾದವರ ಮೇಲೆ ಭಗವಂತನಿಗೆ. ಅವರಿಂದಲೂ ಕೆಲವು ಸಣ್ಣ ಪುಟ್ಟ ತಪ್ಪು ನಡೀತಾರೆ. ಭಗವದ್ಭಕ್ತರಾಗಿರ್ತಾರೆ, ದೇವರ ಆರಾಧನೆ ನಡೆಸಿರ್ತಾರೆ, ಏನೋ ಒಂದಿಷ್ಟು ತಪ್ಪು ನಡೀತಾರೆ. ಆದರೆ ದೇವರಂತಾನೆ ತಪ್ಪು ನಡೆದಿದ್ರೂ ಪರವಾಗಿಲ್ಲ, ತಮಸ್ಸಿಗೆ ಹಾಕಬೇಡಿ ಅಂತ ಅನಂತವರು. ಅದನ್ನು ಈ ಶ್ಲೋಕದಲ್ಲಿ ಬ್ರಹ್ಮದೇವರು ವಿವರಣೆ ಮಾಡಿ ಹೇಳ್ತಾರೆ ಭಕ್ತರಿಗೆ. ತಥಾನತೆ ಸಾಧವ ಮಾಧವ ತಾವಕಾಃ ಕ್ವಚಿತ್ ಭ್ರಶ್ಯಂತಿ ಮಾರ್ಗಾತ್ ತ್ವಯಿ ಬದ್ಧ ಸೌಹೃದಾಃ ತ್ವಯಾಭಿಗುಪ್ತಾ ವಿಚರಂತಿ ನಿರ್ಭಯಾ ವಿನಾಯಕಾನಿ ಕಪಮೂರ್ಧ ಸುಪ್ರಭೋ. ತಥಾ ನ ತೇ ತಾವಕಾಃ ಮಾರ್ಗಾತ್ ಭ್ರಶ್ಯಂತಿ ತ್ವಯಿ ಬದ್ಧ ಸೌಹೃದಾಃ ಅಂತಾರೆ. ಭಗವಂತನಲ್ಲಿ ವಿಶೇಷ ಆಸಕ್ತರಾದವರು ದಾರಿ ಬಿಡ್ಲಿಕ್ಕೆ ಅವಕಾಶ ಇಲ್ಲಂತೆ. ಮೇಲ್ಕೊಟ್ಲಿ
ವಯಸ್ಸಿನಿಂದ ಹಿರಿಯರು ಅಂತ. ಏನು ತೊಂದರೆ? ಮಾರ್ಗಾತ್ ನ ಭ್ರಶ್ಯಂತಿ. ಭಗವಂತನಲ್ಲಿ ಸೌಹಾರ್ದ ಬೆಳೆಸ್ಕೊಂಡ್ರೆ ಎಂದೂ ದಾರಿ ಬಿಟ್ಟು ಹೋಗ್ಲಿಕ್ಕೆ ಬಿಡಲ್ಲ ಭಗವಂತ. ಈಗೆಲ್ಲ ಎಲ್ಲ ಅಪ್ಲಿಕೇಶನ್ಗಳು ಒಬ್ಬೊಬ್ಬ ಕಸ್ಟಮರ್ ಸಿಕ್ಕರು ಅವ್ರ ಜೊತೆಗೆ ಸೌಹಾರ್ದ ಬೆಳೆಸ್ಬೇಕು ಅಂತಂತಾರೆ. ಯಾಕೆಂದರೆ ಮತ್ತೆ ನಮ್ಮ ಜೊತೆಗೆ ಅವರು ಬಿಟ್ಟೋಗಿರಬಾರ್ದು ಯಾವುದೇ ಕಾರಣಕ್ಕೂ. ಅದಕ್ಕೆ ನಾನಾ ರೀತಿ ಉಪಾಯಗಳನ್ನು ಹುಡುಕ್ತಾರೆ. ಭಗವಂತನ ಜೊತೆಗೆ ಇದೇ ಸೌಹಾರ್ದ ಬೆಳೆಸ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ದಾರಿ ತಪ್ಪಲಿಕ್ಕೆ ಅವಕಾಶ ಇಲ್ಲಂತ. ಯಾಕೆಂದರೆ ಭಗವಂತ ಹಾಗೆ ನಮ್ಮನ್ನು ಹಿಂದೆ ನೆರಳಿನಂತೆ ಕಾಯ್ಲಿಕ್ಕೆ ಶುರು ಮಾಡ್ತಾನೆ. ಅದನ್ನು ಬ್ರಹ್ಮದೇವರು ಸ್ಪಷ್ಟ ಹೇಳ್ತಾರೆ. ಹೇ ಮಾಧವ, ಮಾಧವ ಅಂದರೆ ಭಗವಂತ, ಹೇ ನಾರಾಯಣ ಕೃಷ್ಣ, ತಾವಕಾಹ ನಿನ್ನ ಭಕ್ತರಾದವರು ಎಂದೂ ನಿನ್ನ ದಾರಿಯಿಂದ ಬಿಟ್ಟು ಹೋಗೋದಿಲ್ಲ. ಕ್ವಚಿತ್ ಮಾರ್ಗಾತ್ ನ ಭ್ರಶ್ಯಂತಿ, ಭ್ರಷ್ಟರಾಗಲ್ಲ. ಯಾಕೆ? ಬದ್ಧ ಸೌಹೃದ, ನಿನ್ನಲ್ಲಿ ಅಷ್ಟು ಸೌಹಾರ್ದತೆಯನ್ನು ಗಟ್ಟಿ ಗಂಟು ಹಾಕ್ಕೊಂಡು ಹಾಕ್ಕೊಂಡಿರ್ತಾರಂತೆ ದೇವರ ಬಗ್ಗೆ ಭಕ್ತರು. ಹಾಗಾಗಬೇಕು ಅಂತಂತದೆ. ಆ ರೀತಿ ಬದ್ಧ ಸೌಹೃದರಾದವರು ಎಂದೂ ಕೂಡ ದಾರಿ ಬಿಟ್ಟು, ಉತ್ತಮವಾದ ದಾರಿ ಬಿಟ್ಟು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅವರು ಹೋಗಲ್ಲ. ಯಾಕೆ? ನೀನು ಹಾಗೆ ರಕ್ಷಣೆ ಅವರನ್ನು ಮಾಡ್ತಿರ್ತಿ. ಅದಕ್ಕೆ ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯಾ, ನಿರ್ಭೀತರಾಗಿ ಎಲ್ಲೆಡೆಯಲ್ಲಿ ಅವರು ಸಂಚಾರ ಮಾಡಿಕೊಂಡಿರ್ತಾರಂತೆ, ಅವರಿಗೆ ಭಯ ಇರಲ್ಲ. ಅದಕ್ಕೆ ತ್ವಯಾಭಿಗುಪ್ತಾ ಅಭಿಚರಂತಿ ನಿರ್ಭಯಾ, ಎಲ್ಲಿ ಸಂಚಾರ ಮಾಡ್ತಾರೆ ಅಲ್ಲೆಲ್ಲ ಭಗವಂತ ನೆರಳು ಇದ್ದ ಹಾಗಿರ್ತಾನೆ. ಅವರಿಗೆ ನೆರಳಿನಂತೆ ಹಿಂದಿಂದೆ ಬರ್ತಿರ್ತಾನೆ, ರಕ್ಷಣೆ ಕೊಡ್ತಿರ್ತಾನೆ. ಅವರಿಗೆ ಆ ರೀತಿ ದೇವ್ರ ರಕ್ಷಣೆ ಕೊಡೋದಕ್ಕೆ ಭಯನೂ ಇರಲ್ಲ, ದಾರಿ ಬಿಟ್ಟು ಹೋಗ್ಲಿಕ್ಕೆ ಅವಕಾಶವೂ ಇರಲ್ಲ. ಇದು ಸಜ್ಜನರ ವಿಶೇಷ, ನಿನ್ನ ಭಕ್ತರ ಮಹಿಮೆ ಅಂತ ಹೇಳ್ತಾರೆ ಬ್ರಹ್ಮದೇವರು. ವಿನಾಯಕಾನಿ ಕಪಮೂರ್ಧ ಸುಸ್ಥಿತ ಪ್ರಭೋ, ವಿನಾಯಕ ಅನೀಕಪ ಮೂರ್ಧಸು ಪ್ರಭೋ. ಮನುಷ್ಯನಿಗೆ ಬದುಕಿನಲ್ಲಿ ಕೆಲವು ವಿಘ್ನಗಳು ಬರ್ತಾವೆ. ದಾರಿ ಬಿಟ್ಟು ಹೋಗೋ ಹಾಗೆ ಮಾಡೋದೇ ಆ ವಿಘ್ನಗಳು. ಸುಮ್ಮನೆ ಯಾಕೆ ಒಳ್ಳೆಯ ದಾರಿಯಿಂದ ಬಿಟ್ಟು ಹೋಗ್ತಾನ್ರಿ? ನಮಗೆ ಧರ್ಮ ಮಾಡಬಾರ್ದು ಅಂತೇನು ಅದನ ಮನಸ್ಸಿನಲ್ಲಿ? ನಮಗೇನು ಅಧರ್ಮನೇ ಮಾಡಬೇಕು ಅಂತದನ? ದೊಡ್ಡವರನ್ನು ದ್ರೋಹ ಮಾಡಬೇಕು ಅಂತದನ? ಪರ್ಪಸ್ಲಿ ಅಂತ ಅಂತಿರ್ತಾರೆ ಇಂಗ್ಲೀಷ್ನಲ್ಲಿ, ಪರ್ಪಸ್ಲಿ ಅಂತ. ಹಾಗೆ ನಾವೇನು ದಾರಿ ಬಿಡಬೇಕು, ದೊಡ್ಡವರನ್ನ ಮೀರಬೇಕು, ಆಚರಣೆ ಮಾಡಬಾರ್ದು ಅಂತ ಹಿಂಗೆ ನಮ್ಮ ಮನಸ್ಸಿನಲ್ಲಿ ಇಲ್ಲ. ಆದರೂ ಕೆಲವೊಮ್ಮೆ ಅದನ್ನು ಮೀರೋ ಹಾಗೆ ಯಾಕೆ ಆಗ್ತದೆ? ವಿಘ್ನಗಳು ಬರ್ತಾವೆ, ಏನೋ ದುರಿತ ಬರ್ತದೆ. ಅದಕ್ಕೆ ವಿನಾಯಕಾನೀಕಪ ಅಂತ ಶಬ್ದ ಹಾಕಿದೆ ಭಾಗವತದಲ್ಲಿ. ವಿನಾಯಕ ಅಂದರೆ ಗೊತ್ತಿದೆ, ಸಂಸ್ಕೃತದಲ್ಲಿ ವಿನಾಯಕ ಅಂತ ಕರೆಯೋದು ಯಾರನ್ನ? ವಿಘ್ನೇಶ್ವರ. ಅವನ ಅನೀಕ ಅಂದರೆ ಸೈನಿಕರು ಅಂತ ಅರ್ಥ. ವಿಘ್ನೇಶ್ವರನ ಸೈನಿಕರು ಅಂದ್ರೆ ಯಾರು? ವಿಘ್ನಗಳು ಅಂತ ಅರ್ಥ. ಅವನ ಹೆಸರೇ ವಿಘ್ನೇಶ್ವರ. ಅವನ ಅನೀಕ ಅಂದರೆ ಸೈನಿಕರು. ಆ ಸೈನಿಕರು ವಿಘ್ನಗಳು. ಅವುಗಳನ್ನು ಪಾಂತಿ, ಬಹಳ ದೊಡ್ಡ ದೊಡ್ಡ ವಿಘ್ನಗಳು ಎಷ್ಟೇ ಬಂದು ಎದುರುಗಡೆಯಲ್ಲಿ ನಿಂತರೂ ಕೂಡ ಅಂಥವರಿಗೂ ಭಗವಂತ ಏನು ಮಾಡಿರ್ತಾನೆ? ತಾನೇ ಹಿಂದಿನಿಂದ ಆ ವಿಘ್ನಗಳವರಿಗೆ ಕೊಡೋ ಹಾಗೆ ಮಾಡಿಯೂ ಅದನ್ನು ಪರಿಹಾರ ಮಾಡ್ತಾ ಇರ್ತಾನಂತೆ. ಮಹಾಪ್ರತ್ಯೂಹ ನಿವಹಾನ್ ಅತಿಕ್ರಮ್ಯ ಶ್ರೇಯಸ ಏವ ಯತಂತಹ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಬದುಕಿನಲ್ಲಿ ನಾವು ಸಾಧನದ ದಾರಿ ಹಿಡ್ಕೊಂಡು ಹೊರಟ್ರೆ ಸಾಕಷ್ಟು ವಿಘ್ನಗಳು ಬರೋ ಹಾಗೆ ಆಗ್ತವೆ. ಆದರೆ ಆ ವಿಘ್ನಗಳು ಬಂತು ಅಂತ ಹಿಡಿದ ದಾರಿಯಿಂದ ಹಿಂದೆ ಬರಬಾರ್ದಂತ. ಹಿಡಿದ ದಾರಿಯನ್ನು ಹಿಡ್ಕೊಂಡು ಹೋಗ್ತಾನೇ ಇರಬೇಕು. ಭಗವಂತ ಏನು ಮಾಡ್ತಾನೆ? ಇಷ್ಟು ವಿಘ್ನ ಕೊಟ್ಟರು ಆ ದಾರಿಯಲ್ಲಿ ಹೋಗ್ತಿದ್ದಾನಲ್ಲ ಇವ ಅಂತ ವಿಘ್ನ ಕಳೆದು ಕೊನೆಗೆ ಆ ದಾರಿಯಲ್ಲಿ ಹೋಗೋ ಹಾಗೆ ಮಾಡ್ತಾನಂತೆ. ಕೆಲವರು ಕೇಳಿದರು, ವಿಘ್ನ ಕೊಡಬೇಕು ಯಾಕೆ? ಮತ್ತೆ ಪುನಃ ಇವನನ್ನು ಆ ದಾರಿಯಲ್ಲಿ ಹೋಗೋ ಹಾಗೆ ಮಾಡಬೇಕು ಯಾಕೆ? ಕೊಡದೇನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ವಿಘ್ನಗಳನ್ನು ಅಂತ.
ಅದಕ್ಕೆ ಹಿರಿಯರು ಹೇಳ್ತಾರೆ, ವಿಘ್ನ ಕೊಡೋದಕ್ಕೊಂದು ಉದ್ದೇಶ ಇದೆ ಅಂತೆ. ಏನು ಉದ್ದೇಶ? ಇಷ್ಟು ವಿಘ್ನ ಕೊಟ್ಟರು ಅದನ್ನು ಪರಿಹರಿಸ್ಕೊಂಡು ಆ ಸಾಧನೆ ಮಾಡಿದ್ನಲ್ಲ ಅನ್ನೋ ಕೀರ್ತಿ ಕೊಡಬೇಕಾಗಿರ್ತದಂತೆ. ಆ ಕೀರ್ತಿ ಕೊಡಬೇಕು, ಸತ್ಕೀರ್ತಿ ಅನ್ನೋ ಉದ್ದೇಶಕ್ಕೆ ವಿಘ್ನ ಬರೋ ಹಾಗೂ ಮಾಡ್ತಾನೆ. ಅದೇ ದಾರಿಯಲ್ಲಿ ಪ್ರಯತ್ನ ಮುಂದುವರಿಸ್ತಾ ಇದ್ದದ್ದಕ್ಕೆ ಸಾಧಕನಿಗೆ ಕೀರ್ತಿ ಬರೋ ಹಾಗೂ ಮಾಡಿ ವಿಘ್ನ ಕಳೆದು ಅದೇ ಶ್ರೇಯಸ್ಸಿನ ದಾರಿ ಅಂತ ಮುಂದುವರಿಸ್ತಾನೆ. ಹಾಗಾಗಿ ಸಜ್ಜನರಾದವರಿಗೆ ಮಾತ್ರ ಯಾವತ್ತೂ ದಾರಿ ಬಿಟ್ಟು ನಡೆಯೋದು ಅಂತ ಆಗಲಾರ್ದು. ಅದಕ್ಕೆ ಸಜ್ಜನರು ಮಹಾತ್ಮರಾದವರು ಸರಿದಾರಿಯಲ್ಲೇ ನಡೆಯೋ ಹಾಗಾಗ್ತದೆ. ಅವರಿಗೆ ಅಂಧಂತಮಸ್ಸು, ದುಃಖ, ಅನರ್ಥಗಳಿಲ್ಲ. ಈ ಕಾರಣದಿಂದಲೂ ಭಗವದ್ಭಕ್ತರಾಗಲಿ ಅಂತಾರೆ ಬ್ರಹ್ಮದೇವರು. ತಥಾ ನತೆ ಮಾಧವತಾವಕಾಃ ಕ್ವಚಿತ್ ಭ್ರಶ್ಯಂತಿ ಮಾರ್ಗಾತ್ ತ್ವಯಿ ಬದ್ಧ ಸೌಹೃದಾಃ ತ್ವಯಾಭಿಗುಪ್ತಾ ವಿಚರಂತಿ ನಿರ್ಭಯಾ ವಿನಾಯಕಾನಿ ಕಪುಮೂರ್ಧಸು ಸ್ಥಿತಾ ಮೂರ್ಧಸು ಪ್ರಭೋ. ಇನ್ನೊಂದು ಮುಂದಿನ ಶ್ಲೋಕ ನಾವು ಅನುಸಂಧಾನ ಮಾಡಬೇಕಿಲ್ಲಿ. ಇನ್ನೊಂದು ವಿಷಯ ಹೇಳ್ತಾರೆ. ಭಗವಂತ ಯಾವ್ಯಾವ ಅಧಿಷ್ಠಾನಗಳಲ್ಲಿ ಪೂಜ್ಯ ನೆನೆಸ್ತಾನೆ ಅಂತ, ಯಾವ ಅಧಿಷ್ಠಾನದಲ್ಲಿದ್ದು ಭಗವಂತನನ್ನು ಪೂಜೆ ಮಾಡಬೇಕು, ಯಾವ ಸಾಧನಗಳಿಂದ ಮಾಡಬೇಕು, ಈ ವಿಷಯ ಭಕ್ತರಿಗೆ ಗೊತ್ತಿರಬೇಕಲ್ಲ. ದೇವರನ್ನು ಇಂಥ ಅಧಿಷ್ಠಾನದಲ್ಲಿದ್ದು ಇಂಥ ಸಾಧನಗಳಿಂದ ಪೂಜೆ ಮಾಡಬೇಕು ಅಂತ ತಿಳಿಸ್ಬೇಕಲ್ಲ ನಾವು. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವ್ಯಪುಃ ವೇದಕ್ರಿಯಾ ಯೋಗ ತಪಸ್ಸಮಾಧಿಭಿಃ ತವಾರ್ಹಣಂ ಯೇನ ಜನಃ ಸಮೀಹತೆ. ಬ್ರಹ್ಮದೇವರ ಮಾತು ವೇದ ತುಲ್ಯವಾದದ್ದು. ವೇದದಲ್ಲಿ ಹೇಳಿದ ವಿಷಯಗಳನ್ನೆಲ್ಲ ಸಂಗ್ರಹಿಸ್ತಾರೆ. ಕೇಳಿದ್ರಲ್ಲ, ಯಾವ ಅಧಿಷ್ಠಾನದಲ್ಲಿದ್ದು ಭಗವಂತ ಯಾವ ಸಾಧನಗಳಿಂದ ಪೂಜ್ಯ ನೆನೆಸ್ತಾನೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್, ಹೇ ಪರಮಾತ್ಮ, ಹೇ ಭಗವಂತ, ನೀನು ಎಲ್ಲಿರ್ತಿ ಅಂದರೆ ವಿಶುದ್ಧ ಸತ್ವ, ಪರಿಶುದ್ಧವಾದ ಸತ್ವದೊಳಗೆ ಪರಮಾತ್ಮ ಯಾವಾಗಲೂ ಇರ್ತಾನಂತೆ. ಏನು ಹೀಗಂದರೆ ಪರಿಶುದ್ಧ ಸತ್ವದಲ್ಲಿ ದೇವರಿರ್ತಾನೆ ಅಂದರೆ ಏನರ್ಥ? ಯಾರಲ್ಲಿ ಪ್ರಾಮಾಣಿಕತೆ ಇರ್ತದೋ, ಮಡುಗಟ್ಟಿರ್ತದೋ ಪ್ರಾಮಾಣಿಕತೆ, ಅವರಲ್ಲಿ ದೇವರಿರ್ತಾನೆ ಅಂತ ಅರ್ಥ. ನಾವು ದೇವರನ್ನು ಕಲ್ಲಿನಲ್ಲೇ ಹುಡುಕಬಾರ್ದು, ದೇವರನ್ನು ಫೋಟೋದಲ್ಲೇ ಹುಡುಕಬಾರ್ದು. ದೇವರನ್ನು ಎಲ್ಲಿ ಹುಡುಕಬೇಕು? ವಿಶುದ್ಧ ಸತ್ವ ಎಲ್ಲಿದೆ ಅಲ್ಲೆಲ್ಲ ಹುಡುಕ್ಬೇಕಂತ, ಅಲ್ಲಿದ್ದಾನೆ ಅಂತ ಅರ್ಥ. ಚೆನ್ನಾಗಿ ನೀರು ಹರಿತಾ ಇದೆ, ಸ್ವಲ್ಪವೂ ಮಳೆ ಇಲ್ಲ, ಸೂರ್ಯನ ಕಿರಣ ಬಿದ್ದಾಗಂತೂ ಮತ್ತಷ್ಟು ಹೊಳಿತದೆ. ಸಾವಿರಾರು ಜನ ಅದನ್ನು ಉಪಯೋಗಿಸ್ತಿದ್ದಾರೆ, ಅದರಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಹಾಗಾದರೆ ಅಲ್ಲಿ ದೇವರಿದ್ದಾನೆ ಅಂತ ಅರ್ಥ. ಮನೆ ಮನೆಯಲ್ಲಿ ಹರಿತಾ ಇದೆ, ಚಿಕ್ಕ ವಯರ್ನಲ್ಲಿ ತಂತಿಯ ಒಳಗೆ ಸೇರಿಕೊಂಡು ಎಷ್ಟು ಜನ ಬದುಕು ಕಟ್ಟಿಕೊಂಡಿದ್ದಾರೆ. ಇವತ್ತು ಎಷ್ಟು ಜನ ಅದರಿಂದ ಬೆಳಕು ಕಾಣ್ತಾ ಇದ್ದಾರೆ. ಆ ಕರೆಂಟಿನಲ್ಲಿ ಅಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ಅರ್ಥ. ಸತ್ವಂ ವಿಶುದ್ಧಂ, ಇದೆಲ್ಲ ಒಂದರ್ಥ. ಇನ್ನೊಂದು ಅರ್ಥ ಮಾಡಿ ವಿವರಣೆ ಮಾಡ್ತಾರೆ. ಸಾತ್ವಿಕಾಸ್ತತ್ರ ತಾತ್ವಿಕಾಃ ಪರಿಕೀರ್ತಿತಾಃ ತೇಷಾಂ ಚ ಸಾತ್ವಿಕಾಃ ಶೇಷ ಗರುತ್ಮದ್ರುದ್ರ ತಸ್ತ್ರಿಯಃ ತತೋಪಿ ದೇವಿ ಬ್ರಹ್ಮಾಣಿ ಬ್ರಹ್ಮಾಚೈವ ತತಸ್ವಯಂ ಅಂತ ಒಂದು ಮಾತನ್ನು ಹೇಳ್ತಾರೆ. ಸಾತ್ವಿಕರು ಅವರಲ್ಲಿಯೂ ಸಾತ್ವಿಕರು ಅಂತ ಪರಿಕರಿಸಿದ ಸಾತ್ವಿಕ ಜೀವರು ಅಂತಿದ್ದಾರೆ. ಅವರು ಭಗವಂತನ ಅಧಿಷ್ಠಾನನೇ. ಆವಾಗಲೇ ಹೇಳಿದ್ನೆಲ್ಲ ಪ್ರಾಮಾಣಿಕರು. ಆ ಸಾತ್ವಿಕರಲ್ಲೇ ತಾತ್ವಿಕ ದೇವತೆಗಳು ಅಂತಿದ್ದಾರೆ. ಇದು ಸ್ವಲ್ಪ ಶಾಸ್ತ್ರೀಯ ತಿಳುವಳಿಕೆ ಇದ್ದಾಗ ಗೊತ್ತಾಗ್ತದೆ ಇವರನ್ನ ತಾತ್ವಿಕ ದೇವತೆಗಳು ಅಂತ. ಅವರು ಭಗವಂತನ ಸನ್ನಿಧಾನಕ್ಕೆ ಪಾತ್ರರಂತೆ, ಅವರ ಅಧಿಷ್ಠಾನ ದೇವರ ಪೂಜೆ ಮಾಡಲಿಕ್ಕೆ.
ತೇಷಾಂಚ ಸಾತ್ವಿಕಾ, ಆ ತಾತ್ವಿಕ ದೇವತೆಗಳಲ್ಲಿ ಮತ್ತೆ ಪುನಃ ಸಾತ್ವಿಕ ದೇವತೆಗಳಿದ್ದಾರಂತೆ. ಅಂದರೆ ಅವರಿಗಿಂತ ಶ್ರೇಷ್ಠ ಸಾತ್ವಿಕತೆ ಉಳ್ಳವರು ಯಾರು? ಶೇಷದೇವರು, ಗರುಡ ದೇವರು, ರುದ್ರದೇವರಂತೆ. ಆ ಸಾತ್ವಿಕರಿಗಿಂತಲೂ ಶ್ರೇಷ್ಠಳಾದವಳು ಒಬ್ಬಳಿದ್ದಾಳೆ. ಅವಳು ದೇವಿ, ಅಂದರೆ ಸರಸ್ವತಿ ಭಾರತಿ ಅಂತೆ. ಅವಳಿಗಿಂತಲೂ ಸಾತ್ವಿಕರಾದವರು ಇದ್ದಾರೆ, ಅವರೇ ಬ್ರಹ್ಮದೇವರಂತೆ. ಅವರು ವಿಶುದ್ಧ ಸತ್ವ ಅಂತ ಕರೆಸ್ಕೊಳ್ತಾರಂತೆ. ಮುಖ್ಯ ಪ್ರಾಣ, ವಾಯು, ಬ್ರಹ್ಮ ಅಂತ ಕರಿತೇವೆ. ಅವರು ವಿಶುದ್ಧ ಸತ್ವ. ಅವರು ಭಗವಂತನಿಗೆ ವಿಶೇಷ ಸನ್ನಿಧಾನಕ್ಕೆ ಪಾತ್ರರು, ಅಧಿಷ್ಠಾನ, ಪೂಜಾ ಅಧಿಷ್ಠಾನ ಅಂತ ತಿಳಿದು ಅಲ್ಲಿ ಆರಾಧನೆ ಮಾಡಬೇಕಂತೆ. ಹೀಗೆ ಸತ್ವಂ ವಿಶುದ್ಧಂ ಅನ್ನೋ ಮಾತಿನ ಅಭಿಪ್ರಾಯ ಒಂದು. ಇದು ಸ್ಕಂದ ಪುರಾಣದಲ್ಲಿ ಹೇಳಿದಂತೆ ತಿಳಿಬೇಕು. ಇನ್ನೊಂದು ಅರ್ಥ, ಮಾನುಷಾಪೇಕ್ಷೆಯ ದೇವಾ ಸಾತ್ವಿಕಾ ಸ್ಮೃತ. ಮನುಷ್ಯರಲ್ಲೇ ಸಾತ್ವಿಕ ಮನುಷ್ಯರು ಅಂತಿರ್ತಾರೆ. ಆಗಲೇ ಹೇಳಿದೆ, ಎಷ್ಟು ಜನ ಮನುಷ್ಯರನ್ನು ನೋಡ್ತೇವಲ್ಲ, ಎಂಥೆಂಥ ಸಾತ್ವಿಕತೆ ಹೊಂದಿದಾರವರು, ಎಷ್ಟು ಅದ್ಭುತ. ಸದಾ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಯೋಚಿಸುವಂಥ ಎಂಥ ವ್ಯಕ್ತಿಗಳನ್ನು ನೋಡಿದ್ದೇವೆ ನಾವು ಜಗತ್ತಿನೊಳಗೆ. ಇನ್ನು ನೋಡ್ತಾನೂ ಇದ್ದೇವೆ. ಅವರಿಲ್ಲ ಅಂದರೆ ಪ್ರಪಂಚ ಇಷ್ಟೊತ್ತಿಗೆ ಏನಾಗ್ತಿತ್ತು. ಅಂಥವ್ರು 100 ಜನ ಇದ್ದಾರೆ ಅಂತ ಪ್ರಪಂಚ ಒಂದು ಹಂತಕ್ಕೆ ನಡೆದಿದೆ. ಸದಾ ಇನ್ನೊಬ್ಬರ ಬಗ್ಗೆ ಒಳ್ಳೆಯದಾಗಲಿ, ಕಷ್ಟಗಳಿಗೆ ಸ್ಪಂದಿಸೋದು. ಎಂಥೆಂಥ ಸಾತ್ವಿಕರು, ಎಷ್ಟು ಪ್ರಾಮಾಣಿಕರನ್ನು ನೋಡ್ತೇವೆ ನಾವು. ಅವರೆಲ್ಲ ಮನುಷ್ಯ ಸಾತ್ವಿಕರು. ಅವರಿಗಿಂತ ಶ್ರೇಷ್ಠರು ದೇವತೆಗಳು. ದೇವತೆಗಳು ಎಂದೂ ಸಾತ್ವಿಕರೇ ಅಂತೆ. ಆದರೆ ಮನುಷ್ಯ ಸಾತ್ವಿಕರಿಗೆ ಕಂಪೇರ್ ಮಾಡಿದರೆ ಮನುಷ್ಯರು, ದೇವತೆಗಳು ಯಾವಾಗಲೂ ಸಾತ್ವಿಕರು. ಅವರಿಗಿಂತ ಶ್ರೇಷ್ಠ ಸಾತ್ವಿಕತೆ, ಬಹಳ ಶ್ರೇಷ್ಠತೆ ಇದೆ ಅಲ್ಲಿ. ತತ್ರಾಪಿ ಸಾತ್ವಿಕಾ ಪ್ರೋಕ್ತಾ, ಆಗಲೇ ಹೇಳಿದ ಮಾತಿಗೆ ಇದು ಒಂದು ಸಂವಾದಿಯಾಗಿ ಬಂತು. ಆ ದೇವತೆಗಳಲ್ಲೇ ಸಾತ್ವಿಕ ದೇವತೆಗಳು ಮತ್ತಷ್ಟು ಎತ್ತರದಲ್ಲಿದ್ದವರು ಅಂದರೆ ತಾತ್ವಿಕ ದೇವತೆಗಳು. ಆಗಲೇ ಬಂತು, ತತ್ವಾಭಿಮಾನಿಗಳು ಅಂತ ಅವರಿಗೆ ಹೆಸರಿದೆ. ಆ ತಾತ್ವಿಕ ದೇವತೆಗಳಲ್ಲೇ ಸಾತ್ವಿಕ ದೇವತೆ ಅಂದರೆ ರುದ್ರದೇವರಂತೆ. ಜಗತ್ತನ್ನೆಲ್ಲ ಸಂಹಾರ ಮಾಡೋನೇ ಶಿವ ಅಂತ ಕೇಳಿದ್ದೇವೆ. ಆದರೆ ತತ್ವ ವಿವೇಕ ಅನ್ನೋ ಗ್ರಂಥ ಹೇಳ್ತದೆ, ತಾತ್ವಿಕ ದೇವತೆಗಳೆಲ್ಲ ಸಾತ್ವಿಕರೆನಿಸ್ಕೊಂಡ್ರೆ ಆ ಸಾತ್ವಿಕರಿಗಿಂತ ಸಾತ್ವಿಕನಾದವನು ಶಿವ ಅಂತ ಹೇಳ್ತದೆ. ಅಷ್ಟು ಸಾತ್ವಿಕ ಶಿವ, ಸಾಮಾನ್ಯ ಅಲ್ಲ. ಅಂಥ ರುದ್ರ ಅವನು ಸಾತ್ವಿಕನಾದರೆ ಅವನಿಗಿಂತ ಸಾತ್ವಿಕ ಅಂತ ಅವನೊಳಗೆ ಕರೆಸ್ಕೊಂಡಿರೋವನು ಬ್ರಹ್ಮ ಅಂತ. ತತ್ರಾಪಿ ಚತುರ್ಮುಖ ಅಂತ ತತ್ವವಿವೇಕ ಅನ್ನೋ ಗ್ರಂಥ ಈ ವಿಷಯವನ್ನು ಹೇಳ್ತದೆ. ಇವರೆಲ್ಲ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರು. ಹಾಗಾಗಿ ಯಾರಲ್ಲಿ ದೇವರನ್ನು ಆರಾಧಿಸಬೇಕು ಅಂತ ನೀವು ಪ್ರಶ್ನಿಸಿದ್ದಕ್ಕೆ ಇವರನ್ನೆಲ್ಲ ಭಾಗವತ ತೋರಿಸ್ತಾ ಇದೆ. ಇವರಲ್ಲೆಲ್ಲ ದೇವರನ್ನು ಪೂಜಿಸಬೇಕಂತೆ, ಇವರಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ತಿಳಿಬೇಕು. ಇವರಿಂದ ನಮ್ಮೊಳಗೆ ಯಾವಾಗಲೂ ಕ್ರಿಯೆ ನಡೀತಿರ್ತದೆ. ಶಿವ ನಮ್ಮ ಮನಸ್ಸನ್ನು ನಿಯಂತ್ರಿಸ್ತಾನೆ, ಬ್ರಹ್ಮ ನಮ್ಮನ್ನೇ ನಿಯಂತ್ರಿಸ್ತಾನೆ ಮಹತ್ತತ್ವ ಅನ್ನೋ ತತ್ವದ ದೇವತೆಯಾಗಿ, ವಾಯು, ಭಾರತಿ, ಇನ್ನು ಗರುಡ, ಶೇಷ ಎಲ್ಲರೂ ನಮ್ಮ ದೇಹದೊಳಗಿದ್ದು ನಮ್ಮನ್ನು ಬೇರೆ ಬೇರೆ ಕ್ರಿಯೆಗಳಲ್ಲಿ ಯೋಜನೆ ಮಾಡ್ತಾರೆ, ಸದಾ ಪ್ರೇರಣೆ ಮಾಡ್ತಾರೆ. ಹಾಗಾಗಿ ಅವರೆಲ್ಲರಿಗೂ ನಮಗೂ ಸಂಬಂಧ ಇದೆ. ಅಂಥ ದೇವತೆಗಳನ್ನು ಭಗವಂತನ ಅಧಿಷ್ಠಾನ ಅಂತ ತಿಳಿಬೇಕಂತೆ. ಅಂಥ ದೇವತೆಗಳೇ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರು. ಅಂದರೆ ಭಗವಂತ ಅವರೊಳಗಿದ್ದು ಅವರನ್ನು ನಮ್ಮೊಳಗಿಟ್ಟು ತಮ್ಮ ಮೂಲಕ, ಅವರ ಮೂಲಕವಾಗಿ ನಮ್ಮನ್ನು ಪ್ರೇರಣೆ ಮಾಡ್ತಿದ್ದಾನೆ. ಈ ರೀತಿ ನಡೀತಾ ಇದೆ. ಹಾಗಾಗಿ ಬ್ರಹ್ಮಾದಿ ಶರೀರದಲ್ಲೆಲ್ಲ ಭಗವಂತ ಯಾವಾಗಲೂ ಇರ್ತಾನೆ. ಬ್ರಹ್ಮನೊಳಗೆ ಯಾವಾಗಲೂ ಸನ್ನಿಹಿತ, ಶಿವನೊಳಗೆ, ಗರುಡನೊಳಗೆ ಯಾವಾಗಲೂ ಸನ್ನಿಹಿತನಾಗಿರ್ತಾನೆ. ಅದಕ್ಕೆ ಅವರೆಲ್ಲ ಅಧಿಷ್ಠಾನ. ನಾವು ಕಲ್ಲಿನಲ್ಲಿ, ಯಾವುದೋ ಒಂದು ಪ್ರತಿಮೆಯಲ್ಲಿ, ಫೋಟೋದಲ್ಲಿ ದೇವರನ್ನು ಹುಡುಕ್ಲಿಕ್ಕೆ ಹೋಗ್ತೀವಿ. ಅಲ್ಲ, ತಪ್ಪು ಅಂತಲ್ಲ, ಅದು ಎಲ್ಲದಕ್ಕಿಂತಲೂ ಇದು ವಿಶೇಷವಾಗಿ ನಡೀಲಿ ಅಂತದೆ ಭಾಗವತ. ಇಲ್ಲಿ ಹುಡುಕ್ರಿ ಭಗವಂತನನ್ನು, ಇಲ್ಲಿ ಆರಾಧನೆ ಮಾಡಿ. ಸಾಧನೆ ಯಾವುದು ಅಂತ ಪ್ರಶ್ನಿಸಿದ್ರು. ಅಧಿಷ್ಠಾನ ಯಾವುದು ಅಂತ ಪ್ರಶ್ನೆ, ಸಾಧನೆ ಯಾವುದು? ವೇದ ಕ್ರಿಯಾ ಯೋಗ ತಪಸ್ಸಮಾಧಿಭಿ. ನೋಡಿ, ದೇವರ ಪೂಜೆಗೆ ಸಾಧನ ಇದೆ. ನಮ್ಮ ದೃಷ್ಟಿಯಲ್ಲಿ ಸಾಧನ ಅಂದ ಕೂಡಲೇ ಹೂ ತರಬೇಕು, ತುಳಸಿ ತರಬೇಕು,
ಉಪಕಾರಣಿಗಳನ್ನು ಚೆನ್ನಾಗಿ ಹುಣಸೆ ಹಣ್ಣು ಹಚ್ಚಿ ಪೀತಾಂಬರ ಹಚ್ಚಿ ತೊಳಿಬೇಕು. ಇವು ನಮ್ಮ ತಿಳುವಳಿಕೆಯಲ್ಲಿ ದೇವರ ಪೂಜಾ ಸಾಧನೆಗಳು ಅಂದರೆ ಇದು. ಭಾಗವತ ಹೇಳ್ತದೆ ಅದು ಬಾಹ್ಯ ಸಾಧನಗಳಪ್ಪ, ಅವು ಬೇಡ ಅಂತಲ್ಲ, ಅವು ಸಾಧನವೇ, ಅವೆಲ್ಲ ಉಪಕರಣಗಳೇ. ವಾಸ್ತವಿಕವಾಗಿ ವೇದದಲ್ಲೇ ಹೇಳಿದಂಥ ಕ್ರಿಯೆ, ವೇದದಲ್ಲಿ ಹೀಗೇ ಮಾಡು ಅಂತ ಹೇಳಿದೆ ಅಲ್ಲ, ಆ ಕ್ರಿಯೆ ಅದು ಬಹಳ ಮುಖ್ಯ. ಅದಕ್ಕೆ ವೇದ ಕ್ರಿಯಾ ಯೋಗ ತಪಸ್ಸಮಾಧಿಭಿ, ಯೋಗ ಹಾಗೂ ತಪಸ್ಸು. ಯೋಗ ಅಂತಂದರೆ ನಿಷ್ಕಾಮತೆಯನ್ನು ಯೋಗ ಅಂತ ಕರೆದಿದ್ದಾರೆ. ಯಾವ ಫಲದ ಆಸೆ ಇಲ್ಲದೆ ದೇವರ ಅನುಗ್ರಹ ಮಾತ್ರ ಬಯಸಿ ಮಾಡೋದು, ಅದೇ ಯೋಗ ಅಂದರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಬೋಧಿಸಿದ ಯೋಗ ಅಂದರೆ ಇದನ್ನೇ. ಫಲದ ಆಸೆಯನ್ನು ಬಿಟ್ಟು ನಾನೇ ಮಾಡ್ತೇನೆ ಅನ್ನೋ ಅಹಂಕಾರ ಬಿಟ್ಟು ಮಾಡಬೇಕಾದ ಕರ್ತವ್ಯವನ್ನು ಮಾಡ್ತಾನಲ್ಲ ಹರಿಪೂಜೆಯಾಗಿ, ಅದು ಯೋಗ ಅಂತ. ಅದನ್ನು ಮಾಡಿದ್ದಕ್ಕೆ ಅರ್ಜುನನಿಗೆ ಯೋಗಿ ಅಂತ ಬಂತಂತೆ. ಇದನ್ನು ಉಪದೇಶ ಮಾಡಿದ್ದಕ್ಕೆ ಕೃಷ್ಣ ಯೋಗೇಶ್ವರ ಅಂತ ಆದ್ನಂತೆ. ನಾವೇನು ತಿಳಿದ್ವಿ? ಯೋಗ ಅಂದರೆ ಪ್ರಾಣಾಯಾಮ, ಆಸನಗಳನ್ನು ಹಾಕೋದು, ಸೂರ್ಯ ನಮಸ್ಕಾರ ಮಾಡೋದು, ಕಪಾಲಭಾತಿ ಮಾಡೋದು, ಇವೆಲ್ಲ ಯೋಗ ಅಂತ ನಮ್ಮ ತಿಳುವಳಿಕೆ. ನೋಡಿ, ಯೋಗ ಅನ್ನೋ ವರ್ಡು ತುಂಬ ಸೀಮಿತ ಅರ್ಥದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿಕೊಳ್ತಿದ್ದೇವೆ. ವಾಸ್ತವಿಕವಾಗಿ ಯೋಗ ಅನ್ನೋ ವರ್ಡಿಗೆ ಯೋಗ ಕರ್ಮಸು ಕೌಶಲಂ, ಕರ್ತವ್ಯವನ್ನು ವೇದ ಶಾಸ್ತ್ರಗಳಲ್ಲಿ ಹೇಳಿದಂತೆ ದೇವರ ಪೂಜಾರೂಪವಾಗಿ ಫಲದ ಆಸೆ ಇಲ್ಲದೇನೆ ನಾನೇ ಮಾಡ್ತೀನಿ ಅನ್ನೋ ಅಹಂಕಾರ ಪರಿತ್ಯಜಿಸಿ ಮಾಡಿದರೆ ಅದನ್ನು ಯೋಗ ಅಂತ ಕೃಷ್ಣ ಕರೆದಿದ್ದಾನೆ. ಅದು ದೇವರ ಪೂಜೆಗೆ ಸಾಧನ, ಅದು ಉಪಕರಣ. ಯಾವುದನ್ನೇ ಮಾಡು, ನಿನ್ನ ಬದುಕಿನುದ್ದಕ್ಕೂ ನಿನಗೆ ಅಂತ ಮೀಸಲಾಗಿದೆಯಲ್ಲ ನಿನಗೆ ಕರ್ತವ್ಯಗಳು. ಒಂದು ಕುಲದಲ್ಲಿ ಹುಟ್ಟಿದ್ರಿಂದ, ಒಂದು ವರ್ಣದಲ್ಲಿ ಬಂದದ್ರಿಂದ, ಒಂದು ಆಶ್ರಮವನ್ನು ಸ್ವೀಕರಿಸಿದ್ರಿಂದ, ಅದಕ್ಕೆ ಅಂತ ಸಂಬಂಧಪಟ್ಟದ್ದು. ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು, ಅವನು ವೈದ್ಯಕೀಯ ವೃತ್ತಿಯನ್ನು ಅವಲಂಬಿಸಿರ್ಬೋದು, ವಿಜ್ಞಾನಿಯಾಗಿರ್ಬೋದು, ಅಥವಾ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳನ್ನು ಮಂಡಿಸುವಂತಹ ಒಬ್ಬ ವಕೀಲನಾಗಿರ್ಬೋದು. ಅವನಿಗೆ ಪ್ರಾಮಾಣಿಕವಾಗಿ ಫಲದ ಆಸೆ ಇಲ್ಲದೇನೆ ತನ್ನ ಕರ್ತವ್ಯವನ್ನು ಮಾಡಿದ ಅಂದರೆ ಯೋಗ. ಅದಕ್ಕೆ ಯೋಗ ವೇದ ಕ್ರಿಯಾ ತಪಃ ಸಮಾಧಿಭಿ ತವಾರ್ಹಣಂ ಏನ ಜನಃ ಸಮೀಹತೆ. ಇಂಥ ಸಾಧನಗಳಿಂದ ಭಗವಂತ ನಿನ್ನ ಪೂಜೆಯನ್ನು ಮಾಡಬೇಕು, ಅವುಗಳ ಮೂಲಕ ಮಾಡಬೇಕು, ಅದು ನಿಜವಾದ ಪೂಜೆ ಅಂತಾಗ್ತದೆ. ಇವತ್ತೇನಾಗಿದೆ, ಬಾಹ್ಯ ಸಾಧನಗಳನ್ನು ಉಪಕರಣಗಳನ್ನು ಚೆನ್ನಾಗಿ ಸಂಪಾದಿಸ್ತೇವೆ, ದೊಡ್ಡ ಮಂಟಪ ಮಾಡ್ತೀವಿ, ಅದಕ್ಕೆ ಪೀಠ, ಅದರ ಮೇಲೆ ದೇವರನ್ನು ಕೂಡಿಸಲ್ಲ, ದೇವರ ಪ್ರತಿಮೆಗಳನ್ನು ಕೂಡಿಸ್ತೇವೆ, ಲಕ್ಷ ಪುಷ್ಪಗಳನ್ನು ತರ್ತೀವಿ, ಎಷ್ಟೋ ಲೀಟ್ರ್ಗಳ ಹಾಲನ್ನು ತರ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಬಾಹ್ಯವಾಗಿ ನಡೀತದೆ. ಆದರೆ ವೇದೋಕ್ತ ಕ್ರಿಯೆ, ತಪಸ್ಸು, ಸರಿಯಾದ ರೀತಿಯಲ್ಲಿ ಯೋಗ, ಈ ನಿಜವಾದ ಒಳಗಿನ ಸಾಧನೆಗಳೇ ಇರಲ್ಲ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಒಳಗಡೆ ದೇವರನ್ನು ಕಾಣಲಿಕ್ಕೆ ಬೇಕಾದ ಈ ಎಲ್ಲ ಸಾಧನಗಳು ಇದ್ದರೂ ಅದನ್ನು ಬಳಸದೆ, ಅವುಗಳನ್ನು ಸಂಪಾದಿಸದೆ ಕೇವಲ ಹೊರಗಿನ ಪೂಜೆ ಮಾಡ್ತೀವಿ. ಆದರೆ ಬ್ರಹ್ಮದೇವರು ಅದನ್ನು ಉಪದೇಶ ಮಾಡಲಿಲ್ಲ, ಹೊರಗಿನ ಪೂಜಾ ಸಾಧನಗಳನ್ನು ಹೇಳಲಿಲ್ಲ. ಮಾಡಲೇಬೇಕಾದ ಸಂಪಾದನೆ ಮಾಡಲೇಬೇಕಾದ ಈ ಪೂಜಾ ಸಾಧನಗಳನ್ನು ಅವರು ಅನುಸಂಧಾನ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಸಾಧಕ ದೇವರ ಪ್ರೀತಿ ಪಡಿಸಬೇಕು ಅಂತ ಹೊರಟವನು ಇಂಥ ಪೂಜಾ ಸಾಧನಗಳನ್ನು ಸಂಪಾದಿಸಬೇಕು. ಹರಿಗುರುಗಳ ಉಪದೇಶದಿಂದ ಆ ಭಗವಂತನನ್ನು ಬ್ರಹ್ಮಾದಿ ದೇವತೆಗಳ ಶರೀರದಲ್ಲಿ ವಿಶುದ್ಧ ಸತ್ವಾತ್ಮಕವಾದ ಅಧಿಷ್ಠಾನದಲ್ಲಿ ಪೂಜಿಸಬೇಕು. ಅದು ಅವನಿಗೆ ಶ್ರೇಯಸ್ಸಿಗೆ ಕಾರಣ ಆಗ್ತದೆ. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೋ ಶರೀರಿಣಾಂ
ಶ್ರೇಯ ಉಪಾಯನಂ ವಪುಃ ವೇದಕ್ರಿಯಾ ಯೋಗ ತಪಸ್ಸಮಾಧಿಭಿಃ ತವಾರ್ಹಣಂ ಯೇನ ಜನಃ ಸಮೀಹತೆ. ಇದು ಭಗವಂತನ ಪ್ರಸಾದ ಪಡೀಲಿಕ್ಕೆ ನಿಜವಾಗಲೂ ಸಾಧನವಾಗ್ತದೆ. ನಮ್ಮ ದೇಹವೂ ಕೂಡ ಸಾರ್ಥಕ ಆವಾಗಲೇ ಆಗ್ತದೆ ಅಂತಾರೆ ಹಿರಿಯರು. ನಮಗೇನು ಭಗವಂತ ಶರೀರ ಕೊಟ್ಟಿದ್ದಾನೆ, ಮನುಷ್ಯ ಶರೀರ, ಇದು ಸಾರ್ಥಕ ಯಾವಾಗ ಆಗುವುದು? ಇದರ ಸಾರ್ಥಕತೆಯಲ್ಲಿದೆ, ದೇವರನ್ನು ಪೂಜಿಸೋದರಲ್ಲಿದೆ ಅಂತೆ, ಭಗವಂತನ ಪ್ರಸಾದ ಸಂಪಾದಿಸೋದರಲ್ಲಿದೆ. ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಅಂತ ಸೇರಿಕೊಂಡವನು ಒಂದೇ ಉದ್ದೇಶದಿಂದ ಮಾಡ್ತಿರ್ತಾನೆ ಕೆಲಸ. ನಮ್ಮ ಯಜಮಾನ ನನ್ನ ಬಗ್ಗೆ ಒಂದೊಳ್ಳೆ ಪ್ರೀತಿ ತೋರಿಸ್ಲಿ, ಅವನು ಬೇಕಂದ್ರೆ 10 ತಾಸಿಗೆ ಸೇರಿಕೊಂಡವನು 18 ತಾಸು ಮಾಡಲಿಕ್ಕೂ ರೆಡಿ ಆಗ್ತಾನೆ. ಯಾವಾಗ? ಅವ ನನ್ನ ಮೇಲೆ ಒಂದು ಸಲ ನನ್ನನ್ನು ಅಪ್ರಿಷಿಯೇಟ್ ಮಾಡಲಿ, ಇಷ್ಟೇ ತಾನೇ ಉದ್ದೇಶ. ಲೌಕಿಕವಾಗಿ ಹೀಗಿದೆ. ಇನ್ನು ಆಧ್ಯಾತ್ಮಿಕವಾಗಿ ವಿಚಾರ ಮಾಡಿದರೆ ನಮಗೆ ದೇವರು ಕೊಟ್ಟ ಶರೀರ ಅದು ಸಾರ್ಥಕ ಆಗೋದು ಯಾವಾಗ? ಒಂದು ಸಲ ಭಗವಂತ ಅವನ ಮನಸ್ಸಿನಲ್ಲಿ ನಾನು ಕೊಟ್ಟ ಶರೀರ ಈತ ಸಾರ್ಥಕ ಮಾಡಿಕೊಂಡ ಅಂತ ಇಷ್ಟಂದ ಅಂದರೆ ಸಾರ್ಥಕ ಅಂತ. ಹಾಗೆ ಎಫರ್ಟ್ ಹಾಕಬೇಕು. ಅದಕ್ಕೆ ವೇದ, ಕ್ರಿಯಾ, ಯೋಗ, ತಪಸ್ಸು, ಸಮಾಧಿಗಳಿಂದ ಮಾಡಬೇಕು. ಸಮಾಧಿ ಅಂದರೆ ಧ್ಯಾನ ವಿಶೇಷ ಅಂತ ಅರ್ಥ. ಭಗವಂತನನ್ನು ಆರಾಧಿಸಲಿಕ್ಕೆ ಧ್ಯಾನವೂ ಒಂದು ದೊಡ್ಡ ಸಾಧನ. ಅವನ ಪ್ರಸಾದ ಸಂಪಾದನೆ ಮಾಡಲಿಕ್ಕೆ ಧ್ಯಾನ ಹೇಗೆ ಮಾಡಬೇಕು? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿಕೊಟ್ಟಿದ್ದಾನೆ. ಧ್ಯಾನಕ್ಕೆ ಅಂತ ಕೂಡುವವರಿಗೆ ಆಸನ ಬದ್ಧತೆ ಬರಬೇಕಂತೆ. ಮೊದಲು ಸ್ವಸ್ತಿಕಾಸನ, ಅದು ಬಹಳ ಮುಖ್ಯ. ಸ್ವಸ್ತಿಕ, ಪದ್ಮ, ಯಥೋಚಿತವಾದ ಕೆಲವು ಆಸನಗಳಿವೆ. ಆ ಆಸನ ಬದ್ಧತೆಯನ್ನು ಮೊದಲು ಆತ ಪ್ರಯತ್ನ ಪಡಬೇಕು. ಆಸನ ಇಲ್ಲದವನಿಗೆ ಧ್ಯಾನ ಸಿದ್ಧಿಸಲ್ಲ ಅಂತ ಹೇಳ್ತದೆ. ಸ್ವಸ್ತಿಕ ಪದ್ಮಗಳು ಧ್ಯಾನ ಮಾಡಲಿಕ್ಕೆ ಮೊದಲನೇ ಅಂಗ. ಜಿತಾಸನ, ಜಿತಶ್ವಾಸ, ಜಿತೇಂದ್ರಿಯ, 3 ಸ್ಟೆಪ್ಗಳನ್ನು ಧ್ಯಾನಕ್ಕೆ ಪೂರ್ವದಲ್ಲಿ ನಮಗೆ ಹಿರಿಯರು ಹೇಳ್ಕೊಡ್ತಾರೆ. ಮೊದಲು ಆಸನವನ್ನು ಗೆಲ್ಲು. 1 ನಿಮಿಷ ಒಂದು ಸರಿಯಾಗಿ ಕುಳಿತಿರ್ತಾನೆ, ಅಷ್ಟರಲ್ಲಿ ಬೆನ್ನೆಲ್ಲ ಬಾಗಲಿಕ್ಕೆ ಶುರುವಾಗ್ತದೆ. ಬೆನ್ನಷ್ಟೇ ಬಾಗಿರಲ್ಲ, ಇನ್ನು ಸ್ವಲ್ಪ ಹೊತ್ತು ಆಗ್ತಿರ್ಲಿಕ್ಕೆ ಭುಜ ಬಾಗ್ಲಿಕ್ಕೆ ಶುರು ಆಗ್ತದೆ, ಇನ್ನು ಸ್ವಲ್ಪ ಹೊತ್ತಿಗೆ ತಲೆ ಬಾಗ್ತದೆ, ಇನ್ನು ಸ್ವಲ್ಪ ಹೊತ್ತಿಗೆ ತಾನೇ ಬಾಗ್ಬಿಟ್ಟಿರ್ತದೆ. ಆಸನ ಗೆದ್ದಲಿಲ್ಲ ಅಂತ ಅರ್ಥ. ಅದಕ್ಕೆ ಜಿತಾಸನ ಮೊದಲನೇ ಸ್ಟೆಪ್ಪು, ಧ್ಯಾನದ ಮೊದಲನೆಯ ಹಂತ ಆಸನ. ಮೊದಲು ಅವನು ಗೆಲ್ಲಬೇಕು. ಎಷ್ಟೊತ್ತು ಒಂದು ಆಸನದಲ್ಲಿ ಕೂಡಬಲ್ಲ, ಶರೀರವನ್ನು ಕಾಷ್ಠದಂತೆ ನಿಲ್ಲಿಸು ಅಂತ ಆ ಸ್ಟೆಪ್ಪಿನ ವಿವರಣೆ ಕೊಡ್ತಾರೆ. ಒಂದು ಮೋಟ್ ಮರ ಎಂಥ ಬಿರುಗಾಳಿ ಬಂದರೂ ನಿಂತಾಗೆ ನಿಂತಿರ್ತದಂತೆ. ಕಾಷ್ಠ ಅಂದರೆ ಮರ, ಅದೊಂದು ಕಟ್ಟಿಗೆ. ಹಾಗೆ ಮನುಷ್ಯ ತನ್ನ ದೇಹವನ್ನು ಮರದಂತೆ ನಿಲ್ಲಿಸ್ಬೇಕಂತೆ, ಆಸನ ಗೆದ್ದ ಅಂತ ಅರ್ಥ. ವಿಚಲಿತನಾಗಬಾರ್ದು. ಚಿತಶ್ವಾಸ 2ನೇ ಸ್ಟೆಪ್ಪು. ಇದನ್ನು ಪ್ರಯತ್ನ ಪಟ್ಟವನು 2ನೇ ಸ್ಟೆಪ್ಪಿಗೆ ಬರಬೇಕು. ಅವನ ಉಸಿರ ಮೇಲೆ ಅವನು ಕಾನ್ಸಂಟ್ರೇಷನ್ ಮಾಡಬೇಕು. ಎಷ್ಟು ಉಸಿರಾಡಿಸ್ತಾನೆ ಅಂತ. ಈಗೆಲ್ಲ ಡೀಪ್ ಬ್ರೀತ್ ಅಂತ ಹೇಳ್ತಾರೆ, ಅದು ಒಳ್ಳೆಯದಲ್ಲ. ಬ್ರೆತ್ಲೆಸ್, ಅದು ಒಳ್ಳೆಯದಲ್ಲ. ಉಸಿರೇ ಆಡಿಸದೇನೆ ಧ್ಯಾನ ಮಾಡ್ತೇನೆ ಅನ್ನೋದು ತಪ್ಪು. ಉಸಿರು ಬಹಳ ತಗೊಂಡು ಬಿಟ್ಟು ಮಾಡಿ ಧ್ಯಾನ ಮಾಡ್ತೇನೆ ಅಂದರೂ ತಪ್ಪು. ಅದು ಬಲೂನ್ ಆದಾಗ ಆಗ್ತದೆ, ಆವಾಗ ಅದು ಧ್ಯಾನ ಆಗಲ್ಲ. ಆ ಧ್ಯಾನ ನಮ್ಮ ಉಸಿರಿಗೆ ಎಷ್ಟು ಅದ್ಭುತವಾದ ನಿಯಂತ್ರಣ ಕೊಡ್ತದೆ. ಅದು ಉಸಿರು ಧ್ಯಾನವನ್ನು ಹೇಗೆ ನಿಯಂತ್ರಿಸ್ತದೆ ಅನ್ನೋದನ್ನು ಅನುಭವಿಸಬೇಕು. ಮನಸ್ಸು ಹೊಯ್ದಾಡ್ದಂಗೆ ಆಗ್ತಾ ಇದೆ, ಸ್ಥಿರವಾಗ್ತಿದೆ ಅಂದರೆ ನಮ್ಮ ಉಸಿರು ಸರಿ ಇದೆ ಅಂತ ಅರ್ಥ. ಅದಕ್ಕೂ ಲಿಂಕ್ ಇರ್ತದೆ. ಹಾಗಾಗಿ ಮನುಷ್ಯ ಇತ್ತೀಚಿನ ದಿನಗಳಲ್ಲಿ ವೈದ್ಯರ ಹತ್ರ ಹೋದ ಕೂಡಲೇ 5 ಸ್ಟಾರ್ ಹಾಸ್ಪಿಟಲ್ ಅಂತ ಮಾಡಿರ್ತಾರೆ. ಅವನನ್ನು ಬೆಡ್ ಮೇಲೆ ಮಲಗಿಸಿಬಿಡ್ತಾರೆ. ಯಾಕೆ ಅಂದರೆ ಮಲಗಿದ ಕೂಡಲೇ ಅವನು ಉಸಿರಿನ ಏನೊಂದು ಏರಿಳಿತ ಇರ್ತದೆ, ಮೊದಲು ಅದು ಒಂದು ಸ್ತರಕ್ಕೆ ಬರಬೇಕು ಅಂತ ಅರ್ಥ. ಇಡೀ ದೇಹಕ್ಕೆ ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ, ಕೊಟ್ಟ ಟ್ರೀಟ್ಮೆಂಟ್ ಅವನಿಗೆ ಹತ್ತಬೇಕಾದ್ರೆ ದೇಹದೊಳಗೆ ಅವನು ಉಸಿರು ಮೊದಲು ನಿಯಂತ್ರಣಕ್ಕೆ ಬಂದಿರಬೇಕು.
ಅದಕ್ಕೆ ವೈದ್ಯರು ವೈದ್ಯೋಪಚಾರ ಪ್ರಾರಂಭ ಮಾಡುವ ಮುನ್ನವೇ ನೋಡೋದು ಯಾವುದನ್ನು, ಅವನ ಉಸಿರಾಟದ ಮಿನಿಟ್ಸ್ ಲೆಕ್ಕ ಹಾಕಿ ಉಸಿರಾಟ ಹೇಗಿದೆ ಅಂತ. ಇಲ್ಲದೇ ಇದ್ದರೆ ದೇಹದೊಳಗೆ ರಕ್ತದ ಚಲನವಲನ ಏರಿಳಿತ ಆಗ್ತಿದೆ ಅಂದರೆ ಅವರು ಏನು ಮುಂದೆ ಉಪಚಾರ ಮಾಡಲಿಕ್ಕೂ ಅವರಿಗೆ ಆಗಲ್ಲ. ಒಂದು ರೋಗ ಚಿಕಿತ್ಸೆ ಕೊಡುವ ವೈದ್ಯರೇನೇ ಒಬ್ಬ ದೇಹದೊಳಗಿರುವ ಉಸಿರಾಟದ ಬಗ್ಗೆ ಇಷ್ಟು ಎಚ್ಚರ ವಹಿಸಬೇಕಾಗಿದೆ ಅಂದರೆ, ಆತ್ಮಚಿಕಿತ್ಸೆ ಕೊಡಬೇಕಾದ್ರೆ, ಧ್ಯಾನ ಅನ್ನೋ ಔಷಧಿ ನಾಟಬೇಕಾದ್ರೆ ಉಸಿರಾಟ ಅನ್ನೋದು ಮನುಷ್ಯನಿಗೆ ಚೆನ್ನಾಗಿ ನಿಯಂತ್ರಣಕ್ಕೆ ಬರಬೇಕು ಮೊದಲು. ಅದಕ್ಕೆ ಜಿತಶ್ವಾಸ ಅಂತ 2ನೇ ಸ್ಟೆಪ್ ಹೇಳಿದ್ದಾರೆ. ಆಮೇಲೆ ಜಿತೇಂದ್ರಿಯ, ಇದಂತೂ ನಿರಂತರ ಪ್ರಯತ್ನ ಮೊದಲಿಂದ ಪಟ್ಟಿರಬೇಕಂತ. ನಮ್ಮ ಯಾವ ಇಂದ್ರಿಯಗಳು ಕುದುರೆಗಳಂತೆ ಲಗಾಮು ಲಂಗ್ ಇಲ್ದಂತೆ ಹೋಗಬಾರ್ದು. ಅದಕ್ಕೊಳ್ಳೆ ಲಗಾಮು ಲಂಗ್ ಇದ್ದರೆ ಮಾತ್ರ ಕುದುರೆ ನಾವು ಹೋಗಬೇಕಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತದೆ. ಅದನ್ನು ಗೆದ್ದವನಿಗೆ ಧ್ಯಾನ ವಿಹಿತ ಅಂತ ಹೇಳ್ತಾರೆ. ಧ್ಯಾನ ಎಲ್ರಿಗೂ ವಿಹಿತ ಆಗಲಿಲ್ಲ. ಧ್ಯಾನಕ್ಕೆಲ್ಲರೂ ಬಾಧ್ಯಸ್ಥರಲ್ಲ. ಯಾರು ಬಾಧ್ಯಸ್ಥರು? ಆಸನ ಗೆದ್ದಾತ, ಯಾರು ಶ್ವಾಸ ಗೆದ್ದಿದಾನೋ, ಯಾರು ಇಂದ್ರಿಯಗಳನ್ನು ಗೆದ್ದಿದಾನೋ ಅವನು ಧ್ಯಾನಕ್ಕೆ ಅರ್ಹ. ಅವನಿಗೆ ಆವಾಗ ಧ್ಯಾನಕ್ಕೆ ಕೆಪೆಬಿಲಿಟಿ ಬರ್ತದಂತೆ. ಇಲ್ದಿದ್ದರೆ ಅವನು ಅರ್ಹನೇ ಅಲ್ಲ. ಇತ್ತೀಚೆಗೆ ಎಲ್ಲರೂ ಧ್ಯಾನಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಮೆಡಿಟೇಷನ್ ಅಂತೀವಿ ನಾವೆಲ್ಲ. ಮೆಡಿಟೇಷನ್ ಅಲ್ಲ, ದೆವ್ವನೂ ಕಾಣಲ್ಲ, ಇನ್ನು ದೇವರೇನು ಕಾಣ್ತಾನೆ ನಮಗೆ ಆವಾಗ? ಮನುಷ್ಯನಿಗೆ ಈ ಸ್ಟೆಪ್ಪುಗಳನ್ನು ಅವಲಂಬಿಸದೆ, ಅಂಗಗಳನ್ನು ಅವಲಂಬಿಸದೆ ಅಂಗಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವೆಲ್ಲ ಅಂಗಗಳು. ಈ ಅಂಗಗಳ ಸಂಪಾದನೆ ಹಿಂದೆ ಉಪಾಂಗಗಳಿದ್ದಾವೆ. ಆಹಾರ ನಿಯಂತ್ರಣ ಶುರು ಆಗಬೇಕು, ಪ್ರತ್ಯಾಹಾರ, ಆಹಾರ ನಿಯಂತ್ರಣ ಪ್ರಾರಂಭ ಆಗಬೇಕು. ಇಲ್ಲದೇ ಇದ್ದರೆ ಅಪಾನವಾಯು ಬರ್ತದೆ ಧ್ಯಾನದಲ್ಲಿ. ಅಪಾನವಾಯುವಿನಿಂದ ಧ್ಯಾನಕ್ಕೆ ಭಂಗ ಬಂದ್ಬಿಡ್ತದೆ. ಆಹಾರದಲ್ಲಿ ಗತಿ ಇಲ್ಲದವನಿಗೆ ಅಜೀರ್ಣ ಆಗ್ತದೆ. ಅಜೀರ್ಣದಿಂದ ಮನುಷ್ಯ ಧ್ಯಾನದಲ್ಲಿ ಹೋಗ್ಲಿಕ್ಕೆ ಅವಕಾಶ ಆಗಲ್ಲ. ಹಾಗಾಗಿ ಹಿಂದಿನವರು ಆಹಾರವನ್ನು ಮೊದಲು ನಿಯಂತ್ರಣಕ್ಕೆ ತರಬೇಕು ಅಂತ ಅಲ್ಲಿ ಮತ್ತೆ ನಿರ್ಬಂಧ ಹಾಕ್ಕೊಂಡ್ರು. ವಿಹಾರದಲ್ಲಿ ನಿರ್ಬಂಧ. ಸ್ತ್ರೀ ಸಂಗಾದಿಗಳು, ಪುರುಷ ಸಂಗಾದಿಗಳು ಮನುಷ್ಯನಿಗೆ ಮನಸ್ಸನ್ನು ವಿಕೃತಗೊಳಿಸಿದ ಕೂಡಲೇ ಧ್ಯಾನಕ್ಕೆ ಭಂಗ ಬರ್ತದೆ. ಹಾಗಾಗಿ ಅಲ್ಲಿ ಮತ್ತೆ ನಿರ್ಬಂಧ ಹಾಕಿದರು. ಸಂಗಾದಿಗಳನ್ನು, ಮೈಥುನಾದಿಗಳನ್ನು ಸಮಯ ನಿರ್ಬಂಧ ಹಾಕಿದರು. ಆಹಾರ ನಿರ್ಬಂಧ, ನಿದ್ರೆಗೆ ನಿರ್ಬಂಧ. ಮನುಷ್ಯ ಧ್ಯಾನಕ್ಕೆ ಕೂಡುವಾಗ ಬಹಳ ದೊಡ್ಡ ಪ್ರತಿಬಂಧಕ ಒಬ್ಬ ಹಿರಿಯ ಕವಿ ಹೇಳ್ತಾನೆ, ನಿದ್ರೆ ಅಂತ. ಕೂತ್ಬಿಡ್ತಾನೆ ಧ್ಯಾನಕ್ಕೆ, ಕೂತಿರ್ತಾನೆ ಧ್ಯಾನಕ್ಕಷ್ಟೇ, ಒಳಗಡೆಯಿಂದ ನಿದ್ರೆಗೆ ಜಾರಿರ್ತಾನೆ. ಸಮಯ ನಿದ್ರೆದು ಅಂತ ಒಂದಿದೆ ಅಲ್ಲ, ಅದನ್ನು ಮೀರಿ ಮಾಡ್ತಾನೆ. ಹಾಗಾಗಿ ಅವನಿಗೆ ಧ್ಯಾನದಲ್ಲಿ ಅದು ಪ್ರತಿಬಂಧಕ ಆಗ್ತದೆ. ನಿದ್ರೆ, ಆಹಾರ ಇವುಗಳಲ್ಲಿ ಮೊದಲಾದ ಸಂಘಗಳಲ್ಲಿ ನಿರ್ಬಂಧ ಹಾಕ್ಕೊಂಡು ಇಂದ್ರಿಯಗಳನ್ನು ಗೆಲ್ಲುವ ಪ್ರಯತ್ನ ಪಟ್ಟು ಆಮೇಲೆ ಆಸನ ಶುದ್ಧಿ, ಆಸನ ಗೆದ್ದು ಶ್ವಾಸ ಗೆದ್ದ ಮೇಲೆ ಮನಸ್ಸಿನಿಂದ ಧ್ಯಾನ ನಡೀತದೆ ಅಂತ ಧ್ಯಾನದ ಪ್ರಕ್ರಿಯೆಯ ಬಗ್ಗೆ ನಮಗೆ ಹಿರಿಯರು ಈ ಒಂದು ತಿಳುವಳಿಕೆಯನ್ನು ಕೊಡ್ತಾರೆ. ಇಷ್ಟಾದ ಮೇಲೆ ಮನುಷ್ಯನಿಗೆ ಪ್ರಾಥಮಿಕ ಹಂತದಲ್ಲಿ ಮನಸ್ಸಿನಿಂದ ಒಂದು ವಾಸನಾಮಯವಾದ ಒಂದು ರೂಪವನ್ನು ಆತ ಕಲ್ಪನೆ ಮಾಡಿಕೊಳ್ಬೇಕು. ವಾಸನಾಮಯವಾದ ರೂಪ ಕಲ್ಪನೆ ಮಾಡಿಕೊಳ್ಳುವಾಗ ಕಣ್ಣು ಮೂಗಿನ ತುದಿಯನ್ನೇ ನೋಡಬೇಕಂತೆ. ಉಸಿರು ನಾಭಿಯಿಂದ ಪ್ರಾರಂಭ ಆದದ್ದು ಹೃದಯ ದೇಶದಿಂದ ಬಂದು ಕಂಠಕ್ಕೆ ಬಂದು ಭ್ರೂಮಧ್ಯದ ತನಕ ಅದನ್ನು ತರುವ ಪ್ರಯತ್ನ ಮಾಡಬೇಕು ಉಸಿರನ್ನು. ಹುಬ್ಬು ಬಹಳ ಗಂಟು ಹಾಕೋ ಹಾಗಿಲ್ಲ. ನಾಭಿ ಪ್ರಾರಂಭ ಆದ ಉಸಿರು ಹುಬ್ಬಿನ ಮಧ್ಯ ತನಕ ಬರಬೇಕು. ಓಂಕಾರದ ನಾದವನ್ನು ಹೆಚ್ಚು ಶ್ರವಣ ಮಾಡಬೇಕು. ಹೀಗೆ ಮಾಡ್ತಾ ಮನುಷ್ಯ ತನ್ನ ಕಣ್ಣು ಪೂರ್ಣ ಮುಚ್ಚದೆ, ಪೂರ್ಣ ತೆರೆಯದೆ, ಮೂಗಿನ ತುದಿಯ ಅವಲೋಕನ ಕಣ್ಣಿನಿಂದ ಆಗ್ತಾ ಹೃದಯಾಕಾಶದೊಳಗೆ, ನಿಚ್ಚಳವಾದ ಹೃದಯಾಕಾಶದಲ್ಲಿ ಬೆಳಕಿರಬೇಕಂತೆ ಯಾವಾಗಲೂ. ಬೆಳಕು ಅಂದರೆ ಕಶ್ಮಲಗಳು ಬಂದಿರಬಾರ್ದು. ಯಾವುದ್ಯಾವುದೋ ಚಿತ್ರಣಗಳು, ಯಾವ್ಯಾವುದೋ ರೂಪಗಳು ಬರದೇ ಇರೋ ಹಾಗೆ ಮಾಡಿಕೊಳ್ಬೇಕು. ಅದಕ್ಕೆ ಶ್ರವಣ ಮನನಗಳ ಸಂಸ್ಕಾರ ಇರಬೇಕು. ಆವಾಗ ಹೃದಯದ ಸ್ಕ್ರೀನ್ನಲ್ಲಿ ಒಂದು ವಾಸನಾಮಯವಾದಂತಹ
ಶಾಸ್ತ್ರಗಳಲ್ಲಿ ಧ್ಯಾನ ಮಂತ್ರ ಅಂತ ಒಂದು ಹೇಳ್ತಾರೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಇಂಥ ಮಂತ್ರಗಳಲ್ಲಿ ಭಗವದ್ ರೂಪದ ಚಿತ್ರಣ ಕೊಟ್ಟಿರ್ತಾರೆ. ಆ ಮಂತ್ರಗಳಲ್ಲಿರುವಂತೆಯೇ ಚಿತ್ರವನ್ನು ನಮ್ಮ ಹೃದಯಾಕಾಶದಲ್ಲಿ ನಾವು ಕಲ್ಪನೆ ಮಾಡಿಕೊಂಡು ಚಿಂತನೆ ಮಾಡಬೇಕಂತ. ಇದನ್ನು ಧ್ಯಾನ ಅಂತ ಕರೀತಾರೆ. ಧ್ಯಾನ ಅಂದರೆ ಮನಸಾ ಅವಲೋಕನಂ ಧ್ಯಾನಂ ಅಂತ ಹಿರಿಯರು ಕೊಟ್ಟ ಮಾತು. ಮನಸ್ಸಿನಿಂದ ಶಾಸ್ತ್ರಗಳಲ್ಲಿ ಹೇಳಿದ ಧ್ಯಾನ ಶ್ಲೋಕಕ್ಕೆ ಅನುಗುಣವಾಗಿ ಯಾವ ಭಗವದ್ ರೂಪವನ್ನು ನಾವು ನೋಡ್ತೇವೋ ಅದೇ ಧ್ಯಾನ. ಆ ರೂಪವೇ ಭಗವಂತ ಅಲ್ಲ, ನಾವು ಕಲ್ಪಿಸಿಕೊಂಡದ್ದು. ಆ ಕಲ್ಪಿತ ಭಗವದ್ ರೂಪದಲ್ಲಿಯೂ ಭಗವಂತನ ಸನ್ನಿಧಾನ ಬಂದಿರ್ತದಂತೆ. ಹೀಗೆ ಮನುಷ್ಯ ಧ್ಯಾನ ಮಾಡಿದ ಅಂದರೆ ಇಂದಲ್ಲ ನಾಳೆ ಭಗವಂತನನ್ನು ಆತ ಕಾಣ್ತಾನೆ, ಪ್ರತ್ಯಕ್ಷವಾಗಿ ಕಾಣ್ತಾನೆ. ಇದನ್ನೇ ಇಲ್ಲಿ ಸಮಾಧಿಭಿಹಿ ಅಂತ ಶಬ್ದದಿಂದ ತಿಳಿಸಿದ್ದಾರೆ. ವೇದ ಕ್ರಿಯಾ ಯೋಗ ತಪಸ್ಸಮಾಧಿಭಿಹಿ ತವಾರ್ಹಣಂ ಏನ ಜನಸ್ಸಮೀಹತೆ. ಇಂಥ ಪೂಜಾ ಸಾಧನಗಳಿದ್ದ ನಿನ್ನನ್ನು ಇಂಥ ಅಧಿಷ್ಠಾನಗಳಲ್ಲಿ ಪೂಜಿಸ್ತಾರೆ ಸಜ್ಜನರು. ಇದು ಈ ಶ್ಲೋಕದ ತಾತ್ಪರ್ಯ. ಇದಾದ ಮೇಲೆ ಮುಂದೆ ಬ್ರಹ್ಮದೇವರು ಮತ್ತೊಂದು ಮಾತನ್ನು ಹೇಳ್ತಾರೆ. ಅದು 36ನೇ ಶ್ಲೋಕ. ಅದರ ಅಭಿಪ್ರಾಯನೂ ಇದರ ಮುಂದುವರೆದ ಭಾಗ. ಅದು ಸತ್ವಂ ನ ಚೇತ್ ಧಾತರಿದಂ ನಿಜಂ ಭವೇತ್ ವಿಜ್ಞಾನಮಜ್ಞಾನಭಿದಾಪಮರ್ಜನಂ ಗುಣಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಯೇನ ವಾ ಗುಣಃ. ಕೆಲವು ಶ್ಲೋಕಗಳೇ ಬಹಳ ಅದ್ಭುತ. ಇಲ್ಲಿ ಅಷ್ಟು ಸುಲಭವಾಗಿ ತಿಳಿಲಿಕ್ಕೂ ಆಗಲ್ಲ. ಸತ್ವಂ ನ ಚೇತ್ ಧಾತರಿದಂ ನಿಜಂ ಭವೇತ್. ಈ ಶ್ಲೋಕದಲ್ಲಿ ಭಗವಂತನ ಧ್ಯಾನ ಬ್ರಹ್ಮಾದಿ ದೇವತೆಗಳ ದೇಹದೊಳಗೆ ಮಾಡೋದರಿಂದ ನಮಗೇನು ಲಾಭ ಆಗ್ತದೆ? ಆ ದೇವತೆಗಳಲ್ಲಿ ಭಗವಂತ ಹೀಗೆಲ್ಲ ಇದ್ದಾನೆ ಅಂತ ಧ್ಯಾನಿಸ್ತಾ ಇದ್ದರೆ ನಮ್ಮೊಳಗೆ ಆ ಗುಣಗಳು ಬರಲಿಕ್ಕೆ ಶುರು ಆಗ್ತಾವಂತೆ. ಅದೇ ವಿಶೇಷ. ತಿಳುವಳಿಕೆಯ ಲಾಭನೇ ಅದು. ಉಪನ್ಯಾಸ, ಪುರಾಣಗಳ ಪಾರಾಯಣ, ಸ್ತೋತ್ರಗಳ ಪಠಣ, ದೇವರ ಮಾತುಗಳ ವಿಶೇಷವಾದ ಚಿಂತನ, ಜಿಜ್ಞಾಸ ಮಾಡಿದರೆ ಏನು ಲಾಭ ಆಗ್ತದೆ? ಅಂತಃಕರಣದಲ್ಲಿ ದುರ್ವಿಚಾರಗಳು ಬರದೇ ಇರೋ ಹಾಗಾಗ್ತದೆ. ಅದೊಂದು ಶಕ್ತಿ. ಇವಾಗೆಲ್ಲ ಮೊಬೈಲ್ಗಳಲ್ಲಿ ಆ್ಯಂಟಿವೈರಸ್ ಅಂತ ಹಾಕಿರ್ತಾರೆ. ವೈರಸ್ ಬರದೇ ಇರೋ ಹಾಗೆ ಕಂಟ್ರೋಲ್ ಮಾಡಲಿ ಅಂತ. ಇಲ್ಲದೇ ಇದ್ದರೆ ಮೊಬೈಲ್ ಹ್ಯಾಂಗ್ ಆಗಲಿಕ್ಕೆ ಶುರು ಆಗ್ತದೆ. ಹಾಗೆ ಈ ಭಗವಂತನ ವಿಶೇಷ ಧ್ಯಾನ, ಚಿಂತನ, ಮಂಥನಗಳು ನಮ್ಮ ಅಂತಃಕರಣ ಪರಿಶುದ್ಧ ಮಾಡಿಕೊಳ್ಳಿಕ್ಕೆ ಕಾರಣ ಆಗ್ತದೆ. ಯಾವುದೇ ದುರ್ವಿಚಾರ ಬರದೇ ಇರೋ ಹಾಗೆ ಮಾಡಿಬಿಡ್ತದೆ. ಅದಕ್ಕೆ ಅದನ್ನು ಮಾಡಬೇಕು. ಯಾರದನ್ನು ಮಾಡ್ತಾನೆ ಅವನಿಗೆ ಅದು ಸಿದ್ಧ ಆಗ್ತದೆ. ಅಜ್ಞಾನಭಿದ ಅಪಾಮಾರ್ಜನಂ. ಅಜ್ಞಾನ ದೂರ ಮಾಡುವ ಶಕ್ತಿ ಈ ಬ್ರಹ್ಮಾದಿ ದೇವತೆಗಳ ದೇಹದಲ್ಲಿರುವ ಭಗವಂತನ ಉಪಾಸನೆಗಿದೆ ಅಂತ. ಅವರನ್ನು ಅಧಿಷ್ಠಾನ ಮಾಡಿಕೊಂಡು ದೇವರನ್ನು ಅಲ್ಲಿ ಆರಾಧನೆ ಮಾಡೋದರಿಂದ ಅದು ಲಾಭ ಆಗ್ತದೆ. ಸತ್ವಂ ಬ್ರಹ್ಮಾದಿ ದೇಹಾಖ್ಯಂ ಜ್ಞಾನರೂಪಂ ತಮೋನುದಂ ಯದಿ ನ ಸ್ಯಾತ್ ತದಾ ಸತ್ವ ಪ್ರಕಾಶಾನುಮಿತೋ ವಿಭು ಯದಿ ನ ಸ್ಯಾತ್ ಪರೋ ವಿಷ್ಣು ಕಥಂ ವಿದ್ವಜ್ಜನಾಮಂ ಅರ್ಚಯಂತೀತಿ ತತ್ವಸ್ಯ ಜಿಜ್ಞಾಸುಭಿರಧೋಕ್ಷಜಃ ಕಥಂ ಜ್ಞಾಯೇತ ಕಸ್ಯಾಪಿ ನಿರ್ಗುಣತ್ವಾತ್ ಪರೋ ವಿಭು. ಇದು ಭಗವತ್ಪಾದರು ಈ ಮಾತಿಗೆ, ಈ ಶ್ಲೋಕಕ್ಕೆ ವ್ಯಾಖ್ಯಾನಿಸ್ತಾ ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳ ದೇಹ ಅದು ಸತ್ವರೂಪವಾದದ್ದು. ಅಲ್ಲಿ ಭಗವಂತನ ಆರಾಧನೆ ನಮ್ಮೊಳಗಿರುವ ದೋಷಗಳನ್ನು ಕಳೀತದಂತೆ. ಅದಕ್ಕೆ ಆ ಅಧಿಷ್ಠಾನದಲ್ಲಿ ದೇವರ ಆರಾಧನೆ ವಿಶೇಷ ಅಂತ ಹೇಳ್ತಾರೆ. ಅದಕ್ಕೆ ಒಂದು ವಿಷ್ಣು ಭಕ್ತರ ಪರಂಪರೆಯಲ್ಲಿ ಏನು ಮಾಡಿದರೂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ರೀತಿ ಅನ್ಲಿಕ್ಕೆ ಇದೇ ಪ್ರಮಾಣ. ಇವೆಲ್ಲ ಭಗವಂತನ ಸ್ತೋತ್ರದಲ್ಲಿ ಬ್ರಹ್ಮದೇವರು ಹೇಳಿರುವ ಈ ಮಾತುಗಳೆಲ್ಲ ಅದಕ್ಕೆ ಪ್ರಮಾಣ. ಏನು ಆರಾಧನೆ, ಏನು ಪೂಜೆ ಮಾಡುವಾಗಲೂ ಭಾರತೀ ರಮಣ ಮುಖ್ಯ ಪ್ರಾಣನ ಸ್ಮರಣೆ ಬರುವಂತಾಗಲಿ. ಯಾಕೆ ಅವನ ಅಧಿಷ್ಠಾನ ಅಷ್ಟು ಮುಖ್ಯ ಅಂತ.
ಅದು ನಮ್ಮೊಳಗಿರೋ ದೋಷಗಳನ್ನು ಕಳೀತದೆ. ತಮೋನುತಂ ಯದಿ ನ ಸ್ಯಾತ್, ಒಂದು ವೇಳೆ ಹಾಗಿಲ್ಲದೆ ಇದ್ದಿದ್ರೆ ವಿದ್ವಜ್ಜನರೆಲ್ಲ ಇದೇ ಭಾರತೀ ರಮಣ ಮುಖ್ಯ ಪ್ರಾಣನನ್ನು, ಬ್ರಹ್ಮನನ್ನು, ಅವರ ಅಂತರ್ಯಾಮಿಯಾಗೇ ದೇವರನ್ನು ಯಾಕೆ ಆರಾಧನೆ ಮಾಡ್ತಿದ್ರು ಅಂತ ಕೇಳ್ತಾರೆ. ಅಷ್ಟು ಸಿದ್ಧಿ ಕೊಡ್ತದೆ. ಅದಕ್ಕೆ ಸಿದ್ಧಿ ಕೊಡುವಂಥ ವಿಶೇಷವಾದ ಭಗವಂತನ ಉಪಾಸನೆ ಅಂದರೆ ಅದು ವಿಶುದ್ಧ ಸತ್ವರಾದ ಬ್ರಹ್ಮಾಂತರ್ಗತ ಭಗವಂತನ ಉಪಾಸನೆ ಅಂತ ಹೇಳ್ತಾರೆ. ಬ್ರಹ್ಮದೇವರೇ ಹೇಳಿದ ಮಾತು. ಯದಿ ನ ಸ್ಯಾತ್ ತದಾ ಸತ್ವ ಪ್ರಕಾಶಾನುಮಿತೋ ವಿಭು ಯದಿ ನ ಸ್ಯಾತ್ ಪರೋ ವಿಷ್ಣು ಕಥಂ ವಿದ್ವಜ್ಜನಾಮುಂ ಅಂತ ಕೇಳ್ತಾರೆ. ಹಾಗಾಗಿ ಗುಣಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಏನ ವಾ ಗುಣಃ. ಬ್ರಹ್ಮಾದಿ ದೇವತೆಗಳಲ್ಲಿ ಅಪಾರವಾದ ಜ್ಞಾನ ಹೊರಹೊಮ್ಮುತ್ತದೆ. ಬ್ರಹ್ಮದೇವರ ಉಪದೇಶದ ಮಾತು, ವಾಯುವಿನ ಉಪದೇಶದ ಮಾತುಗಳೆಲ್ಲ ನೀವು ಕೇಳಿರಬೇಕು. ಇತಿಹಾಸ ಪುರಾಣಗಳ ಅವಲೋಕನೆ ಮಾಡಿದಾಗ ಬರ್ತದೆ. ಎಂಥೆಂಥ ಜ್ಞಾನ ಕೊಡುವ ಮಾತುಗಳು ಅವ್ರ ಬಾಯಿಂದ ಬರ್ತದಲ್ಲ, ಎಲ್ಲಿಂದ ಬರ್ತದದು? ಯಾರು ನುಡಿಸ್ತಾರೆ ಒಳಗಡೆಯಿಂದ? ಅದೆಲ್ಲ ಭಗವಂತನ ಸನ್ನಿಧಾನ ಹೆಚ್ಚಾದದ್ರಿಂದ ಬರ್ತದಂತ. ಯಾಕೆ? ದೇವರ ಜ್ಞಾನ ಸ್ವರೂಪ. ಅವರೊಳಗೆ ಸನ್ನಿಹಿತನಾಗಿ ಬೇರೆ ಬೇರೆ ವಿಷಯಗಳನ್ನು ಸಮಾಜಕ್ಕೆ ಅಂತ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಒಂದು ವಿಶೇಷತೆಯನ್ನು ನಾವು ಅನುಮಾನ ಮಾಡಿ ತಿಳಿಬಹುದು. ಇಷ್ಟು ಜ್ಞಾನ ಪ್ರಕಾಶ ಅವರಿಂದ ಹೊರ ಬರ್ತಾ ಇದೆ ಅಂದರೆ ಒಳಗೆ ಜ್ಞಾನ ಸ್ವರೂಪ ದೇವರಿದ್ದಾನೆ ಅಂತ ಅರ್ಥ ಅಲ್ವೇ? ಇದಕ್ಕೆ ಅನುಮಾನ ಅಂತ ಕರೀತಾರೆ. ಇದು ನಮಗೂ ಕೊಟ್ಟ ತಿಳುವಳಿಕೆ. ಯಾರೋ ಕೇಳಿದರು, ದೇವರು ನಮ್ಮ ಕಡೆ ಅನುಗ್ರಹಿಸ್ತಿದ್ದಾನೆ, ಅನುಗ್ರಹೋನ್ಮುಖನಾಗಿದ್ದಾನೆ ಅಂತ ನಾವು ತಿಳಿಯೋದು ಹೆಂಗೆ ಅಂತ. ಬಹಳ ಸುಲಭ ಅಂದೆ, ಬಹಳ ಸುಲಭ. ಯಾವ ಕೆಟ್ಟ ವಿಚಾರ ನಮ್ಮ ಮನಸ್ಸಿನಲ್ಲಿ ಬರ್ತಿಲ್ಲ, ಹಾಗಾದರೆ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡ್ತಿದ್ದಾನೆ ಅಂತ ಅರ್ಥ. ಇನ್ನೊಬ್ಬರು ತಲೆ ಹೊಡಿಬೇಕು, ಕಾಲು ಕೆದರಿ ಜಗಳಕ್ಕೆ ಹೋಗ್ಬೇಕು, ದುರ್ವಿಚಾರ, ದುರ್ಬುದ್ಧಿ, ದುರಾಲೋಚನೆ ಇದು ಬರ್ತಿಲ್ಲ ಅಂದರೆ ನಮ್ಮೊಳಗೆ ಸಾತ್ವಿಕತೆ ಬಂದಿದೆ ಅಂತ ಅರ್ಥ. ಅದೇ ಪ್ರಕಾಶ. ಇವಾಗೆಲ್ಲ ಶಬ್ದ ಬೇರೆ ಆಗಿದೆ ಅಂತ ಒಂದೆರಡು ಶಬ್ದ ಅದನ್ನು ಹೇಳಿರ್ತೇನೆ. ಪಾಸಿಟಿವ್ ಎನರ್ಜಿ ಬೇಗ ಅರ್ಥ ಆಗ್ತದೆ ಭಾಳ ಜನರಿಗೆ. ನಾವು ಸತ್ವ ಪ್ರಕಾಶ ಅಂದರೆ ಏನು ಅರ್ಥ ಆಗಲ್ಲ. ಪುರಾಣದಲ್ಲಿ ಸತ್ವ ಪ್ರಕಾಶ ಗುಣ ಅಂತ ಅಂದಿರ್ತಾರೆ, ಅದು ಯಾರಿಗೆ ಅರ್ಥ ಆಗಲ್ಲ. ಎಲ್ಲ ಇಂಗ್ಲೀಷ್ನಲ್ಲಿ ಹೇಳಬೇಕೀಗ. ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ ಅಂದರೆ ಎಂಥ ವಿಷಯ ಹೇಳಿದ್ರಲ್ಲ ಆಚಾರ್ಯರು ಅಂತಂತಾರೆ. ಅದೇ ಭಾಗವತದಲ್ಲಿ ಗುಣ ಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಏನ ವಾ ಗುಣಃ. ದುರ್ವಿಚಾರಗಳು ಬರದೇ ಇರೋ ಹಾಗಾಗಿದೆ, ಒಳ್ಳೆ ವಿಷಯಗಳು ಬರಲಿಕ್ಕೆ ಶುರು ಆಗಿದೆ, ಒಳ್ಳೆ ಕರ್ಮಗಳು ಕಾರ್ಯಗಳು ನಡೀಲಿಕ್ಕೆ ಶುರು ಆಗಿದೆ. ನಾವಲ್ಲದೆ ನಮ್ಮಂತೆ ಬೇರೆಯವರು ಒಳ್ಳೆಯದಾಗಿರಲಿ ಅಂತ ಅನ್ನೋ ಭಾವ ಬರ್ತಾ ಇದೆ. ಹಾಗಾದರೆ ದೇವರ ಸನ್ನಿಧಾನ ಬಂದಿದೆ ಅಂತ ಅರ್ಥ. ಇದಕ್ಕಿಂತ ಏನು ದೇವರ ಸನ್ನಿಧಾನ ಬರಬೇಕು ಅಂತಂದರೆ, ಗುಣಗಳು ಮನುಷ್ಯನಲ್ಲಿ ಪ್ರಕಾಶ ಆಗಲಿಕ್ಕೆ ಶುರು ಆದರೆ ಭಗವಂತನ ಸನ್ನಿಧಾನ ಬಂತು ಅಂತ ಅರ್ಥ. ಪ್ರಾಮಾಣಿಕತೆ ವಿಜೃಂಭಿಸ್ಲಿಕ್ಕೆ ಶುರು ಆಗಿದೆ ಅಂದರೆ ದೇವರ ಸನ್ನಿಧಾನ ಬಂದಿದೆ. ಸ್ವಲ್ಪವೂ ಒಳಗಡೆಯಲ್ಲಿ ಕಲ್ಮಶ ಸೇರಿರಬಾರ್ದು. ಕೀರ್ತಿ ಬರಲಿ ಅಂತ, ನನಗೆ ಒಳ್ಳೆಯದಾಗಲಿ, ನನಗೆ ಅಧಿಕಾರ ಬರಲಿ, ಯಾವುದು ಸೇರಿರಬಾರ್ದು. ಇದನ್ನು ಯೋಚನೆ ಮಾಡಬೇಕು. ಹೀಗೆ ಬ್ರಹ್ಮದೇವರ ಸ್ತೋತ್ರದಿಂದ ನಾವು ತಿಳಿಬೇಕಾದ ಅಂಶಗಳು ಬಹಳ. ಮುಂದಿನ ಶ್ಲೋಕದಿಂದ ಮತ್ತೊಂದು ಹೊಸ ವಿಷಯವನ್ನು ಅನುಸಂಧಾನ ಮಾಡಿಸ್ತಾರೆ. ಗುಣಪ್ರಕಾಶಗಳಿಂದಲೇ ಭಗವಂತನನ್ನು ಅನುಮಾನ ಮಾಡೋದು ಅಂತ ಹೇಳ್ತಲ್ಲ, ದೇವರಿಲ್ಲಿದ್ದಾನೆ, ದೇವರ ಸನ್ನಿಧಾನ ಇವರಲ್ಲಿ ಬಂದಿದೆ ಅನ್ನೋದನ್ನು ಗುಣಪ್ರಕಾಶದಿಂದ ನಾವು ಅನುಮಾನ ಮಾಡೋದು ಅಂತ ಬಂತು. ಹಾಗೆ ನಾಮರೂಪ ಅನುಮಾನೇನಾಪಿ ತತ್ಸದ್ಭಾವ ಜ್ಞಾನಂ ಕಿಂ ನ ಸ್ಯಾತ್. ನಾಮ ಹಾಗೂ ಭಗವಂತನ ರೂಪ, ಅವುಗಳ ಅನುಮಾನದಿಂದಲೂ ಭಗವಂತನ ಸನ್ನಿಧಾನವನ್ನು ತಿಳಿಲಿಕ್ಕೆ ಬರ್ತದಂತೆ. ನಾಮರೂಪಾನುಮಾನ ಹೇಗೆ ಅನ್ನೋದನ್ನು ವಿವರಣೆ ಮಾಡ್ತಾರೆ. ನನಾಮರೂಪೇ ಗುಣಕರ್ಮ ಜನ್ಮಭಿ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚೋಭ್ಯಾಮನುಮೇಯವರ್ತ್ಮನೋ ದೇವಕ್ರಿಯಾಯಾ ಪ್ರತಿಯಂತ್ಯಥಾಪಿ ಹೀ. ಇದು ಒಂದು ಮಾತು. ಇದರಿಂದ ನಮಗೆ ಅನುಸಂಧಾನ ಮಾಡಿಸ್ತಾರೆ. ನಾಮರೂಪಗಳಿಂದಲೂ ನಾಮರೂಪ ಅನುಮಾನದಿಂದಲೂ ಭಗವಂತನ ಸದ್ಭಾವವನ್ನು, ಭಗವಂತನ ಸನ್ನಿಧಾನ ಸದ್ಭಾವವನ್ನು ತಿಳಿಲಿಕ್ಕಾಗ್ತದೆ ಅಂತ ಹೇಳ್ತಾರೆ.
ಇವತ್ತು ಇಲ್ಲಿವರೆಗೂ ಉಪನ್ಯಾಸ ಮಾಡಿದ್ದೇನೆ. ನಾಳೆ ಈ ಶ್ಲೋಕವನ್ನು ಮುಂದುವರಿಸಿ ಇನ್ನು ಉಳಿದ ಕೆಲವು ಶ್ಲೋಕಗಳನ್ನೂ ಪೂರ್ಣಗೊಳಿಸಿ ಒಂದು ಶ್ಲೋಕ ಬಿಡಬಾರ್ದು ಅಂತ ಸಂಕಲ್ಪ ಮಾಡಿದಂತೆ ಎಲ್ಲ ಶ್ಲೋಕಗಳನ್ನು ವಿವರಣೆ ಕೊಟ್ಟು ದೇವರಲ್ಲಿ ಸಮರ್ಪಣೆ ನಾಳೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.